അതിലിട്ടാമത് ചെയ്തത്. ಪೃಥ್ವಿಯ ಗೆಲ್ಲಿದ ಈಶ್ವರನನ್ನ ಕಂಡೆ. ಪೃಥ್ವಿಯ ಗೆಲ್ಲಿದ ಈಶ್ವರನನ್ನ ಕಂಡೆ. ಬ್ರಹ್ಮಭಾವಿನ ಗೆಲ್ಲಿದ ಬ್ರಹ್ಮೇಶ್ವರನನ್ನು ನಾ ಕಂಡೆ. ಸತ್ವ ರಜಸ್ ತಮಸ್ ತ್ರಿವಿಧವ ಗೆಲ್ಲಿದ ತ್ರಿಪುರಾಂತಕನು ನಾ ಕಂಡೆ. ಅಂತರಂಗ ಆತ್ಮಜ್ಞಾನದಲ್ಲಿ ಜ್ಯೋತಿ ಸಿದ್ದಯ್ಯನೂ ಕಂಡೆ. ಇವರೆಲ್ಲವರ ಮಧ್ಯಮ ಸ್ಥಾನ ಪ್ರಾಣಲಿಂಗವೇ ಎಂದು ಸ್ವಯಜ್ಞಾನದಲ್ಲಿ ತೋರಿದ ಬಸವಣ್ಣನ ಪ್ರಸಾದದಿಂದ ಚನ್ನಮಲ್ಲಿಕಾರ್ಜುನನ ಕಂಡೇನಯ್ಯ, ಚನ್ನಮಲ್ಲಿಕಾರ್ಜುನನ ಕಂಡೇನಯ್ಯ. ನಮಗೆ ನಾಳೆ ಬರುವುದು ಇಂದೇ ಬರಲಿ, ನಮಗೆ ಇಂದು ಬರುವುದು ಈಗಲೇ ಬರಲಿ. ಆಗ ಈಗ ಎನ್ನಾದಿರು ಚನ್ನಮಲ್ಲಿಕಾರ್ಜುನ, ಆಗ ಈಗ ಎನ್ನಾದಿರು ಚನ್ನಮಲ್ಲಿಕಾರ್ಜುನ. ನೆರಿಯಾಗ ಕೇತ ಚರಿತ್ರದ ಸಾಯಿನಿವಾಸನಿಗೆ ಏದ ಚರಿತ್ರದ ಏಸು ಟೈಮು ಕೇತು ನೋಡಾದಲ್ಲಿಯೂ ಸಲಿಚಾದ ಚರಿತ್ರದ ಹೇಗ ಗವವು ಭಕ್ತಿಯು ತುಂಬುವ ಚರಿತ್ರದ ಎಲ್ಲ ಪ್ರಿಯವ ಕೊರ್ಚುವ ಅಕ್ಕನ ಚರಿತ್ರದ ಅಕ್ಕ ಮಹಾದೇವಿಯ ಚರಿತ್ರದ ಅದರಟಾಚನ ಆಷಾಢಿ ಏಕದೇಶಿ ಮುನ್ನಿಟ್ಟು 21 ಜನ ಸತ್ಯನಾರಾಯಣ ಪೂಜಾ ಸಂಕಲ್ಪದವರಿಗೆ ಈ ದೇವಶಯನ ಏಕಾದಶಿ ಮುನ್ನಿಟ್ಟು 18 ಜನ ಎಲ್ಲ ಮಹಾತ್ಮರೇ ಚರಿತ್ರೆ ನೋಡಿ ಬಂದ ಎಲ್ಲ ಅಮ್ಮನ ಮಕ್ಕಳ ಚರಿತ್ರೆ ಬಗ್ಗೆ ಎದ್ದು ಬಂದ ಎಲ್ಲವೂ ಒಂದೊಂದು ವಿಧನಾಗ ವಿಶೇಷತೆ, ಎಲ್ಲ ಒಂದೊಂದು ವಿಧನಾಗ ವಿಶೇಷ ಅಂದರೆ ಕೂಡ ಅದು ನನಗೆ ಸ್ವಲ್ಪ ಅತಿ ವಿಶೇಷ ಅನ್ನೋದು ಅರ್ಥದಲ್ಲಿ ವೆರಿ ಸ್ಪೆಷಲ್ ಅಂದರೆ ವಿಶೇಷ, ಅತಿ ವಿಶೇಷ ಅಂದರೆ ವೆರಿ ವೆರಿ ಸ್ಪೆಷಲ್. ಅಕ್ಕ ಮಹಾದೇವಿ ಮಹಾದೇವಿ ಹೆಸರು, ಒಬ್ಬ ಬೀಜ ಹೆಸರು. ಅಲ್ಲಿ ಅಕ್ಕ ಎಂಬುದು ಅನುಭವ ಮಂಡವನಿಗೆ ತನ್ನಪ್ಪ ಬಸವಣ್ಣ ಕೊಟ್ಟ ಹೆಸರು. ಅಲ್ಲಿದ್ದ ಗಣಾಧ್ಯಕ್ಷರು ಕೊಟ್ಟ ಹೆಸರು ಅಕ್ಕ ಮಹಾದೇವಿ. ಕರ್ನಾಟಕ ಪ್ರಾಂತ್ಯದವರಿಗೆ ಅಕ್ಕ ಮಹಾದೇವಿ ಇಂದಲೇ ಅರಿಯೋದಕ್ಕೆ ದಾರಿಲ್ಲ. ದಕ್ಷಿಣ ಪ್ರಾಂತ್ಯದವರಿಗೂ ಅಕ್ಕ ಮಹಾದೇವಿ ಇಂದಲೇ ಅರಿಯೋದಕ್ಕೆ ದಾರಿಲ್ಲ. ನೀಲಗಿರಿನವ್ರಿಗೆ ನೆರಿಯಾನ ಹೆಸರು ಅಕ್ಕ ಮಹಾದೇವಿ ಇದ್ದ. ಅಲ್ಲ ಹೆಸರು ಅರ್ಧಂದ್ರೆ ಹೆಸರ ಕೊರ್ಸಿಯಾರ ಅಲ್ಲ ಈ ಹೆಸರುಗ ಅಡೆಯಾಳಕ್ಕೆ ದಾರ ಅಂಬುದನ್ನ ಅರುವುದಗ ಏಕೋ ಕಲಿಯುವನಿಗೆ ಮುಯರ್ಚಿ ಮಾಡಲೆ ಅಕ್ಕ ಮಹಾದೇವಿ. ಬಸವಣ್ಣವರು ಇದ್ದ ಕಾಲಘಟ್ಟದವರಿಗೆ ವೀರಶೈವ ಲಿಂಗಾಯತ್ ಕಲ್ಯಾಣ ಕ್ರಾಂತಿ ನಡೆದ ಕಾಲಘಟ್ಟದವರಿಗೆ ಲೋಕ ಕಲ್ಯಾಣಗಾಯಿ ಲೋಕಕ್ಷೇಮಗಾಯಿಯು ಬಸವಣ್ಣನೇ ಪರಾಶಿವನೇ ಹಂಸಾವತಾರವ ಬಸವಣ್ಣ ಬಂದ ಕಾಲಘಟ್ಟದವರಿಗೆ ಒಂದು ಶಿವನ ಅಂಗವ ಅಲ್ಲಿ ಅನುಭವ ಮಂಡಪನಕ್ಕೆ ಇದ್ದ ಗಣಾಧ್ಯಕ್ಷರು ನೆರಿಯ ಪುರಚ್ಚಿ ಮಾಡೋದಕ್ಕೆ ಬಂದ ಕಾಲಘಟ್ಟದವರಿಗೆ ಅಮೀರಿಯ
ಕಲ್ಯಾಣ ಪಟ್ಟಿನಮಿಂದ ದೂರ ಕಿಟ್ಟತಟ್ಟ 1100 ಕಿಲೋಮೀಟರ್ ದೂರನೊಗೆ ಈಗೇಗುವ ಶಿವಮೊಗ್ಗ ಮೇಡೆ ಆಕಾಲನೊಗ ಅದು ಶಿವಮೊಗ್ಗ. ಶಿವ ಮೇಲೆ ಮೋಗ ಬಿದ್ದರೆ ಅದು ಉಣ್ಮ್ಯಾನ ಮೋಕ್ಷವ ತಂದರ ಅತ್ತಂದು ಅರದೇ ಆ ಹೆಸರೇ ಆ ಜಿಲ್ಲಾ ಹೆಸರೇ ಶಿವಮೊಗ್ಗ. ಆ ಬೇರ್ಪಟ್ಟ ಶಿವಮೊಗ್ಗ ಜಿಲ್ಲಾದೋಗೆ ಉಡುತಡಿ ಎಂಬ ಗ್ರಾಮದೋಗೆ 2 ದೈವ ದಂಪತಿಯರುಗಳು வாழ்ந்து ಬಂದರು. ಇತ್ತ ಪಕ್ಕ ಬಸವಣ್ಣವರು ಹುಟ್ಟಿಟ್ರು. ಬಸವಣ್ಣವ್ರಿಗೇ 2 ಅಮ್ಮನವ್ರಿಗೂ ಬಸವಣ್ಣವರು ಕೂಡ ಬದುಕಿದ್ದಾರೆ, ಗಂಗಮ್ಮ ನೀಲಮ್ಮ. ಇಲ್ಲಿ ಅನುಭವ ಮಂಟಪ ವಿಚಾರ ಬಸವಣ್ಣ ಮಹಿಮೆ 4 ದಿಕ್ಕುವು ಕರ್ನಾಟಕನಗೆ ಪರವಿ ನಡೆದೆ. ಬಸವಣ್ಣನೇ ಶಿವ, ಶಿವನಿಗೆ 2 ಅಮ್ಮನವಕವ ಗಂಗಮ್ಮನು ನೀಲಮ್ಮನು ಒಂದು ಪಕ್ಕ ಬದುಕಿಂದಲಿಯೂ ಅವಕ್ಕ ಮಹಾಮನೆಯಿಂದ ದೊಡ್ಡ ವಿಚಾರ ಆ ವಚನಾಮೃತ ಎಲ್ಲ ಎಡಗೆ ಹೋಗಿ ಮಗತು ಹೋಗಿ ಸೇದಂದಲಿಯೋ ನೆರೆಯ ಪುರಚ್ಚಿ ನಡೆದಂದಲಿಯೋ ಲಿಂಗಾಯತ್ ಎಂಬ ಹೊಸ ಒಂದು ಒಂದು ತನಿ ತನ್ಮೆ ಅದೊಂದು ಜಾತಿನೇ ಹೇಳುವುದಿಲ್ಲ. ಅದನ್ನು ಜಾತಿ ಹೇಳಲೆ ಬಸವಣ್ಣ ಪಟ್ಟ ಕಷ್ಟಕ್ಕೆ ಅರ್ಥ ಇಲ್ಲ. ಲಿಂಗಾಯತ್ ಮನೆ ಲಿಂಗ ಆಯತವ ಎಲ್ಲವೂ ಸಡದೆ ನಿಂಗಲ್ಲಿ ಎಲ್ಲವೇ ಲಿಂಗ ಕಟ್ಟಿವಿ. ಗುಡಿಗ ಜಾತಿ ಭೇದ ಇಲ್ಲದ ಒಬ್ಬೊಬ್ಬವು ಆತ್ಮ ಸೌಂದರ್ಯವ ನೋಡಿ ಆತ್ಮಲಿಂಗವ ನೋಡಿ ಆ ಇಷ್ಟಲಿಂಗ ಮೌಲ್ಯವ ಭಾವಲಿಂಗ ಬರದು ಪ್ರಾಣಲಿಂಗ ಮೌಲ್ಯವ ಆತ್ಮಲಿಂಗ ಉಣರದುಂಬುದುತ್ತ ಬಸವಣ್ಣವ್ರನ್ನ ಸ್ಥಿತಿ ಆ ನೆರೆನೊಗೆ ತಾ ಮಾಡಿದ ಆ ಪುರಚ್ಚಿಯ ಉರುವಾಕ್ಯಾರ ಅನಗಟ್ಟ ಮೇಲ್ಜಾತಿ ಕೀಳ್ಜಾತಿ ಅಟ್ಟ ಇದೆಲ್ಲವ ಒಡುತ್ತು ತೂಕಿಟ್ಟು ಗುಡಿ ಒಪ್ಪದು ಮುಡಿಯಾದವಗ ಕೈಯಿಗ ಲಿಂಗವ ಕೊಟ್ಟು ಲಿಂಗ ನಿಷ್ಠೆಯ ಇರು ಗುರುಗ ಸೇವೆ ಮಾಡುವಿ ಎಂದು ವಚನವ ಓದಿವಿ ವಚನ ಪಡಿ ನಡಿವಿ ಎಂದು ನಿಂಗ ಎಲ್ಲಾನಗಿಯೋ ಪರಾಶಿವನ ನೋಡಿವಿ ಅಂತ ಹೇಳಿದ. ಆ ಬೇರ್ಪಟ್ಟ ಬಸವಣ್ಣ ಮಹಿಮೆ 4 ದಿಕ್ಕು ಪರಮನೆ. ಅದೇ ಮಹಿಮೆ ಪರಮನ ಕೂಡ ಎದುರುಪೂ ಪರವಿತ್ತು. ಎಲ್ಲ ಹೇಳಿ ಅತ್ತ ಒಂದು ಹೊಸ ವಿಷಯವ ಮಾತು ಮಹಿರ್ಚಿ ಮಾಡುನೆ ದೇವರೇ ಭೂಲೋಕಕ್ಕೆ ಬಂದು ಮನುಷ್ಯ ರೂಪನಾಗ ಅವತಾರ ಎಲ್ಲ ಮಾಡಲ ಕೂಡ ಹೊಸ ವಿಷಯವೆಲ್ಲ ಮಾರನೆ ಅದು ಎದುರ್ಕು ಬಂದ್ರೆ ಮನಸ್ಸು ಅದಕ್ಕ ವಾಸನಾಸಂದಾಗ ಅದು ಒಳ್ಳೆಯ ವಿಷಯ ಊರಿ ತಡೆದೆ. ಅದನ್ನೆಲ್ಲ ಆ ಕಲ್ಯಾಣ ಪಟ್ಟಿಗೆ ಕ್ರಾಂತಿ ಪುರಚ್ಚಿ ನಡೆದು ಆಣ್ಮೀಕ ಪುರಚಿ ಅವೈದ್ಯಾನ ಪುರಚಿ ಗವದ ಪುರಚಿ ಕರುಣೆಯ ಪುರಚಿ ಆ ಪುರಚ್ಚಿಗ ಎದುರಾಸಿದ ವಿಷಯ ನಡೆದವೆಯೋ ಅದ ಬಸವಣ್ಣನ ತನ್ಮೆಯ ವಚನವ ಬಸವಣ್ಣನ ನೋಡುದು ತಂದು ಮಹಾಮನೆಯ ಮೆಟ್ಟುದು ಒಂದು ದಡ ಒಂದು ತುರುಕ ಅನ್ನೋದು ನೀಲಮ್ಮನ ಕೈನೊಳಗೆ ತಿಂಬುದು ಒಂದು ಗಂಗಮ್ಮನ ದರ್ಶನ ಮಾಡೋದೊಂದು ಕರ್ನಾಟಕ ಜಿಲ್ಲೆನೊಳಗೆ ಒಬ್ಬೊಬ್ಬನು ಕಾತಂದರು ಜಾತಿ ಮದ ಭೇದ ಎಲ್ಲವ ಕಳೆದು ತನ್ನ ಒಂದು ನೋಡಿ ಬೆಳಬಹುದು ಎಂಬ ಅತ್ತ ಉಣರ್ವು ಆಟತ್ತು ಅನುಭವ ಮಂಡಪನೊಗೆ ಲಕ್ಷ ನೆರೆಯ ಶರಣರನ್ನ ಅಲ್ಲಿಯ ಅನುಭವ ಆಧ್ಯಾತ್ಮಿಕ ಪ್ರಗತಿಗ ಆಣ್ಮೀಕ ಹೆಜ್ಜಿಗ ವಿವಾದವು ಸಂವಾದವು ಶಾಸ್ತ್ರ ತರ್ಕವು ಅಲ್ಲಿ ನಡೆದರ ಅದು ಒಂದು ಪಕ್ಕ ಅಪರ ಅದ್ಭುತವು ನಡೆಯಿತು. ಅಮೇರಿಯ ಇಲ್ಲಿಯ ಈ ದಂಪತಿಯರು ಉಡುತಡಿ ಎಂಬ ಆ ಗ್ರಾಮ ಶಿವಮೊಗ್ಗ ಜಿಲ್ಲೆದೊಗೆ ಒಂದು ಗ್ರಾಮಗೂ ಒಂದು ಗುಡಿ ಹತ್ರ ಒಬ್ಬೊಬ್ಬಗೂ ಒಂದು ಕುಲದೇವರಡದೆ ಇಷ್ಟ ದೇವರಡದೆ ಆ ತಮಾಕೆ ಓಂಕಾರ ಶೆಟ್ಟಿ ಎಂಬ ಆ ಬೇರ್ಪಟ್ಟ ಶಿವಭಕ್ತರಿಗೂ ತನ್ನ ಧರ್ಮಪತ್ನಿ ಸುಮತಿ ಲಿಂಗಮ್ಮ ಆತಂಬ ಆ ಅಮ್ಮಗೂ ಪರಕಾಲ ಕುನವಿಲ್ಲ 11 ವರ್ಷ ಇಟ್ಟ ಕುನವಿಲ್ಲ ಮಕ್ಕ ಬರಬೇಕಿತ್ತು ಗುರುವೂ ತೇಡಿ ಒಯ್ದಾರೆ ಭಗವಾನವೂ ಪರಾಶಿವನವೂ ತೇಡಿ ಒಯ್ದಾರೆ. ಒಳ್ಳೆಯ ಲಿಂಗನಿಷ್ಠವ ಎಂದು ಪೂಜೆ ಪುರಸ್ಕಾರ ಆ ಗ್ರಾಮದ ಗುಡಿ ಅಲ್ಲಿ ಲಿಂಗ ಹೆಸರು ಮಲ್ಲಿಕಾರ್ಜುನ ಅಂದರೆ ಶಿವನ್. ಮಲ್ಲಿಗ ಆತದಲ್ಲೇ ಮಲ್ಲಿಗೆ ಹೂ ಹಾಕಿದ ಮಲ್ಲಿಗೆ ಹೂ ಮಾಕೆ ಇಬ್ಬ ಪವಿತ್ರವಾದ ಪರಾಶಿವನ ವಡಿಮವ ಲಿಂಗಡದೆ ಆ ಲಿಂಗಗ ಎಂದು ಭಕ್ತಿ ಮಾಡಿ ಬಂದರು. ಲಿಂಗಮ್ಮವು ಸುಮತಿ ಲಿಂಗಮ್ಮವು ಒಳ್ಳೆಯ ಲಿಂಗನಿಷ್ಠತ ಪತಿವ್ರತತ. ಅದೇ ಸಮಯನೊಗೆ ಅಪ್ಪನೂ ಕಮ್ಮಿಯಲ್ಲ. ಓಂಕಾರ ಶೆಟ್ಟಿಯವರು ಅತ್ತ ಒಂದು ಉತ್ತಮವಾದ ಪಿರವಿ ಒಂದೇ ಒಂದು ಕೊರೆತ ಕುನವಿಲ್ಲೆಂಬ ಕೊರೆ ವಂಶವೃತ್ತಿ ಆ ಪಿರೆ ಎಂಬ ಒಂದೇ ಕೊರೆ ಒಂದು ಕುನವಿಯೂ ಇದೆಲ್ಲ 3 ಸೇರಿದು ಭಕ್ತಿ ಮಾಡುವ ಎಂಬ ಒಂದು ಏಕ ಆ ಕಾಲಘಟ್ಟನೊಗೆ ಅವಕ್ಕ ಈ ಪ್ರಾರ್ಥನೆಯ ಬೀತು ಬಂದರು. ಅಪರ ಕಾಲ ಆಯ್ತು ಕರುಣೆ
ತೋರುವ ಕಾಲಘಟ್ಟ ಬಂದುಂಟ. ಪರಾಶಿವನ ಕೃಪಾ ಅವಕಾಗ ಹೋಗಿ ಸೇವಾ ಕಾಲಘಟ್ಟ ಬಂದುಂಟ. ಇತ್ತೆ ಗುಡಿಗುಡಿಯ ಸುದ್ದಿ ಕೂಡ ಆ ಶಿವಮೊಗ್ಗ ಜಿಲ್ಲೆನೊಗೆ ಕುರಿಪ್ಪ ಮಲ್ಲಿಕಾರ್ಜುನಗ ಅವಕ್ಕೆ ಏದ ವಿಷಯ ಖಂಡೀಪ ನಿಂಗ ಉಳಿನೋಗೆ ನನಗ ಒಂದು ಪಾಲಿಸಬೇಕು ಅದಮ್ಮನೆ ಅವಕ ಮಾಡಿದ ಭಕ್ತಿ ಈ ಸುಕಾಲದ ಬರುಮೆಗ ಒಂದು ಜನ ಏನಾರ ಅಮ್ಮ ಹೊರಗೇನಿಬ್ಬನೆ ಆ ಮಲ್ಲಿಕಾರ್ಜುನ ಕ್ಷೇತ್ರ ಅಂತ ದೊಡ್ಡ ಒಂದು ಹೊಳಿ ಹೊರಗಿಂದರೆ ಕಂಚುನೊಗೆ ಹೊಳಿ ಕಂಚುನ ನಡುವೆ ಒಮ್ಮೆ ನಡುತ್ತು ಹೊಳಿ ಅಲ್ಲಿ ಲಿಂಗ ರೂಪ ಅಂತ ಲಿಂಗಾಕಾರ ಅಂತ ಬಂದು ನೇರ ತನ್ನ ಒಟ್ಟಗ ಸುಗ್ಗಿರ ಇದು ತನಗ ಎಚ್ಚರಿಕೆ ಆಯ್ತ ಸ್ವಪ್ನಗಿದ್ದಾರೆ ಎಚ್ಚರಿಕೆ ಆಯ್ತ ಒಂದು ತನೀ ಒಂದು ಒಡಲ್ನಾಗ ಒಂದು ವಿಧವಾದ ಮಾತ್ರ ಅತ್ತ ಒಂದು ಆನಂದ ನೆಲೆ ಇದು ಪರಾಶಕ್ತಿಯ ಒಟ್ಟಗೋ ಸುಗ್ಗಿದಂಗೆ ಎಲ್ಲವೇ ಪರಾಶಕ್ತಿಯ ಶಿವಶಕ್ತಿ ಸ್ವರೂಪದ ಇದರಲ್ಲಿ ಉಗ್ಗಿದಂಗೆ ಅತ್ತ ಒಂದು ತಮ್ಮೆನೋಗೆ ಆತ ಉಣಂದ್ರು ಒಡನೆ ಅದನ್ನ ಯೋಗದಾಗ ಹೊರಗಿನಿಂದ ತನ್ನ ಅರ್ಧಾಂಗ ಪತಿ ಓಂಕಾರ ಶೆಟ್ಟಿಯವರ ಹೆಚ್ಚಿದ್ರು ಒಡನೆ ಆ ನಡು ಇರು ಜಾಮನ ಸೇತಿ ಇದ್ದು ಅಂಜಪಡಮ್ಮ ಇದೋ ಒಂದು ಒಳ್ಳಿತ್ತು ನಡೆಯುತ್ತಾ ಹೊರ ನಿಂಚಿನೆ ನಂಗೆ ಕಾತು ನಿಂತಾಗ ದೇವರು ಏನೋ ಒಂದು ಫಲನ್ ತರ ಹೋದಾರ ನಂಗೆ ಏನೋ ಮಾಡುವ ಉರುಕು ಜಾಮ ಇದು ಏನು ಅರ್ಥ ಅಂಬುದನ್ನ ನಂಗೆ ಗುರುವ ಇಬ್ಬ ಗುರುಲಿಂಗ ದೇವರ ನಂಗೆ ನೋಡಿ ಅವಕ್ಕೆ ಸರಿ ಒಂದು ಆಲೋಚನೆಯು ಆಶೀರ್ವಾದವು ಏನು ನಡೆಯೋರ ಗುರುವಿಂದ ಸಿಲ ವಿಷಯ ಕಣಚುದು ಮುಡಿದ್ರ ಮುಕ್ಕಾಲ ವೃಂದನೆಗೆ ಬರಂಗಾಲನ ಏನ ನಡೆದರ ಅಂದು ಉಣರ್ದ ಗುರುವ ಅಂತ ಯೋಗದ ಮುಡಿದ್ರ ತನ ನೋಡುವ ಅಂದು ತಾವು ಉಯರ್ಸಿ ಮಾಡಿ ಏನು ಓಪನೆ அடுத்த ಜನ 2 ಗಡ ಸೇದು ಕಂಡೆಂಟು ಗಡ ಸೇದು ಪಕ್ಕದಳು ಆಶ್ರಮ ಹೋಗಿ ಗುರುಲಿಂಗ ದೇವರು ಒಂದು ದೊಡ್ಡ ಮಹಾತ್ಮರು ಜ್ಞಾನಿ ತನ್ನವ ತೇಡಿ ಹೋದಾರ ತನ್ನವ ನೋಡಿಯಾರ ಈ ಕೊರೆ ಅಡದೆ ಗುಣವಿಲ್ಲ ಎಂಬುದನ್ನು ತಾ ಎಂದು ಅರಿದಾರೆ ಅವಕ್ಕೆ ಕುಟುಂಬಗ ಒಂದು ಕುಲಗುರು ಮಾಕ್ತಾ ತನ್ನ ಸಾರೆ ಹೋಗಿ இந்த மாக்கு ಒಂದು ಸಂಭವ இந்த ಮಾಕು ಒಂದು ಕಂಚು ಕಂಡಿದ್ವಿ ಇದು ಕಂಚ ಉಣ್ಮೆಯಾದ ಕೂಡ ಹಿಂಗಾದ ಅರಿವು ಮುಡಿಗಳೇ ಅದು ಒಂದು ಆನಂದ ವರ್ಕು ಕೆಟ್ಟು ಕೂಡ ಒಂದು ಅಂಜುವ ಕಂಚಿಲ್ಲ ಕವಲಪಡುವ ಕಂಚಿಲ್ಲ ಪದಟಾಪ ಕಂಚಿಲ್ಲ ಅದು ಅತ್ತೊಂದು ಒಂದು ನೆಮ್ಮದಿಯ ತಾಕೊಂಡಿದ್ರು ನಾನು ನಿನ್ನೆ ಸಂತು ಉಣರ್ದೆ ಗುರುವೇ ಇದು ಕಡೆಗಾಳು ಏನಮ್ಮನೆ ಚಿಟ್ಟಿ ಜಾಮ ಕನ್ನ ಮುಚ್ಚಿ ರುದ್ರಾಕ್ಷನಗೆ ಆಗುತ್ತಾ ನಮ ಶಿವಾಯ ಮಂತ್ರ ವೇಯಿಂದರೆ ಅದೇ ದೃಷ್ಟಿ ನಾವು ನೋಡುನೆ ತನಗೆ ತೋರ್ರ ತಯ್ಯರ ಒಳ್ಳೆಯ ಒಂದು ಮಗು ಹುಟ್ರ ಅತ್ತ ಒಂದು ಶೋಕ ಒಂದು ದೈವ ಪಿರಿವಿ ಹುಟ್ರ ಅದು ಪಿರ್ಕಾಲದೋಗೆ ಆ ಹೆಣ್ಣು ಅದು ಈಗ ಆ ಹೆಣ್ಣು ನೆರೆಯ ಎಡುತು ಕಟ್ಟ ಉದಾಹರಣವ ಇರೋವರ ಅದರಿಂದ ಆಶೀರ್ವಾದ ಮಾಡಿ ಕೇಸಿಯಾರ ಕಾಲ ಪೊಕ್ಕನಗೆ ಅಮ್ಮ ಅದಿಂದಾಡು ಗರ್ಭವತಿಯಾಗಿ ಅದಿಂದಾಡು ಒಂದು ಜನ 1151 ಆಗ 11ஆம் நூற்றாண்டு ಅನ್ನೋಗುತ್ತಾ ಅಮ್ಮನ ಜನನಂ ಉಡುತಡಿ ಎಂಬ ಗ್ರಾಮದೊಳಗೆ ಅವರ ಮನೆಯೊಳಗೆ ಅಮ್ಮ ಜನನ ನಡೆದ್ರ ಅಮ್ಮ ಜನನ ನಡೆದ ಜನ ಒಂದು ಬೆಳ್ಳಿ ಜನ ಒರುಕುದು 4 ಮುಕ್ಕಾಲುಗ ಆ ಬೇರ್ಪಟ್ಟ ದೈವ ಪಿರಿವಿ ಪರಾಶಕ್ತಿಯೇ ವಿಶ್ವಜ್ಯೋತಿಯ ಜಗತ್ ರಕ್ಷಿಣಿಯ ಮಹಾದೇವಿಯ ಶಕ್ತಿಯ ಆದಿಪರಾಶಕ್ತಿ ಅಂಶವ ಒಂದು ಸೋಕಾನ ಹೆಣ್ಣು ಪಸಂದಾನ ಹೆಣ್ಣು 292 ಸೋಕು ಸುಮತಿ ಲಿಂಗಮ್ಮ ಅದು ಗುಡಿ ಸೋಕು ತಗೊಂಡೆ ಅತ್ತ ಉಣರ್ವೊಳಗೆ ಅತ್ತ ಒಂದು ಜೇಜಸ ಹೆಣ್ಣು ಚರಣ ಮೆತ್ತಿರ ನೋಡಿದ್ರಲ್ಲಿ ಎಲ್ಲ ಅತ್ತ ಒಂದು ಸೋಕು ಪಸಂದು ಎಲ್ಲ ಮಕ್ಕದ ಅದೊಂದು ವಿಶೇಷವಾದ ಅರಿಗುರಿ ಅವ್ವದಲೆ ನೆಗದರ ಎಲ್ಲ ಕಣ್ಣು ಹತ್ತು ಇತ್ತು ಹರಣ್ಣು ನಡೆದೆ ಅಪ್ಪರ ವಿಶೇಷವಾದದ್ದು ಹಾಲು ಬೇಕು ಅಂತ ಕೂಡ ಕೆಪ್ಪುದಿಲ್ಲ ಇದೆಲ್ಲ ನೋಡಿದವನೇ ಅವಕ್ಕ ಏನು ಇದು ಇದೆಲ್ಲ ದೈವ ಅರಿಗುರಿ ಅದನ್ನು ತಾವಕ್ಕೆ ನೋಡ್ಯಾರ ನೇರ ಪಪ್ಪನೇ ಇನ್ನೊಂದು ವಾರ ಕೈದು ಗುರು ಮೂಲವ ಹೆಸರಿಕ್ಕುವ ಒಂದು ನಿಗழ்ச்சி ನನಗೆ ಹೆಸರು ಬೀತಾರೆ ನೋಡಿದ್ವಿ ಬೇಗ ಹಾಲು ಜೇನೋ ನಗಿಸಿ ಹೆಸರು ಬೀತಂಗೆ ಹೆಸರು ಬೀಪೋದು ಊರುವಾಗ ಆಗ ಗುರುಲಿಂಗ ದೇವರು ಬಂದಾರ ನೋಡಿದ್ರೆ ತರಿಯೋಕ್ಕೂ ಸುತ್ತಿ ಉಡಿಬಟ್ಟ ಅತ್ತ ಒಂದು ತೇಜಸ್ಸು ಅತ್ತ ಒಂದು ಶಿಶುವ ಇದೆಲ್ಲ ಕೂಡ ಅತ್ತ ಒಂದು ಪಸಂದು ಇತ್ತವೆಲ್ಲ ಇಬ್ಬನೇ ಅದೇ ನೋಡಿ ಗುರುಲಿಂಗ ದೇವರು ಆ ಭಸ್ಮವ ವಿಭೂತಿ ಎತ್ತಿ ಬೆಲೇನ ಎಲ್ಲ ಲಿಂಗ ಭಕ್ತ ಎಂಬನ ಬೆಲೇನ ನೆತ್ತಿಗೆ ತೇತಾರ ಮಂಡ್ಯ ತೇತಾರ
ಹಸ್ತಕ ಮಸ್ತಕ ದೀಕ್ಷೆ ಅನ್ನೋದು ಅದನ್ನು ಬಿತ್ತ ಲಿಂಗವತಿ ಬೂದಿ ಎತ್ತಿರ್ತಾ ಹೆಸರು ಬೀತಾರೆ. ಹೆಸರು ಅದೇ ಆ ತ್ರಿಪುರಾಂತಕವ ಆ ಮಸ್ತಕನೋಗೆ ಮಸ್ತಕಂಬನೇ ಹಸ್ತಕ ಮಸ್ತಕ ಅಂದಾರ. ಒಡಂಬೆಲ್ಲ ಅದನ್ನ ಹಾಕಿ ಹಸ್ತೆಲ್ಲ ಕೈ ಎತ್ತ ಹಸ್ತಕ ಹಾಕಿ ನೆತ್ತಿಗೆ ಆ ತ್ರಿಪುರಾಂತಕ ಪಟ್ಟನಾಮ ಅದೇ 3 ಕಾಯಿ ಬೆರಳು ಹಾಕೋನೆ ಹೆಣ್ಣು ಅತ್ತೆ ಮುಂದೆ ನೆಗೆದರ ಆತ್ಮ ಅವತ್ತು ನೋಡಿದ್ವಿ ಆ ಗುರುಗ ತೋರಿಟ್ಟ ತಾಯಿಯರು. ಇದು ಬಂದವುದು ಅಮ್ಮ ಬಂದವೆ, ಪರಾಶಕ್ತಿ ಬಂದವೆ, ஏதோ ಒಂದು ಉಣರ್ತುದಗಾಗಿ ಬಂದವೆ, ಉಯರ್ந்த நிலைಯ ಮಕ್ಕಳಿಗ ತೋರ್ಚುದಗಾಗಿ ಬಂದವೆ. ಅದಾದವನೇ ಈ ಹೆಣ್ಣು ಸದಾ ದೇವಿಯಲ್ಲ, ಇದು ಮಹಾದೇವಿ, ಇದು ಮಹಾದೇವಿ ಹೆಸರಿಕ್ಕಿದ್ದಾರೆ. ಅಂದು ನಮ್ಮ ಹೆಸರು ಮಹಾದೇವಿ. ಈಗ ಅಮ್ಮ ಕುನ್ನದುಂದ ಅವಪ್ಪ ತತ್ತಿ ಸಾಕಿಯಾರ ಒಂದೇ ಹೆಣ್ಣು ದೇವಿಯ ಪಡುವ ವಸತಿ ಎಡದೆ ದೊಡ್ಡಳವಾಗ ದರಿದ್ರ ಎಲ್ಲ ಚರಿತ್ರ ಕೇತು ಬಂದಂಗೆ ಸಕುಬಾಯಿ, ಜನಾಬಾಯಿ, ಸೊಯ್ರಾಬಾಯಿ, ಕನ್ನೋಪತ್ರ ಅವತರ ಮಾಕೆಲ್ಲ ಕೇತು ಬಂದಂಗೆ ಅಪ್ಪರ ದರಿದ್ರಲ್ಲ ಇಲ್ಲ ದೇವಿಯ ಪಡುವಾಗೆಲ್ಲ ವಸತಿ ಎಡದೆ ಎಲ್ಲ ಅಚ್ಚ ಮಾಕೆ ತನ್ನ ಸಾಕಿಯಾರ. ಕುನ್ನದೊಂದೇ ಲಿಂಗ ಆರಾಧನೆ ಮಾಡೋದಕ್ಕೂ ಲಿಂಗ ನಿಷ್ಠೆಯ ಇರ್ಬೋದಕ್ಕೂ ಎಲ್ಲ ವಿಧವಾದ ಪೈಚಿನಗಿಯೂ ಅವಾಗ ಅಮ್ಮಗ ಈಡುಪಾಡು ಕೊಂಡೋದನ್ನ ಅದೇ ಹೋಗಿ ಆ 2 ವಯಸ್ಸು ಸಿಗ್ತೆ ಅವಾಗ ಗುಡಿಗೈ ಕುಡಿದು ಬಿಳೆ ಲಿಂಗ ಪೂಜೆ ನೋಡ್ನೆ ಲಿಂಗ ತಪ್ಪಿ ಹಿಡಿತಾನೆ ಅಂದ್ಬಿಟ್ಟು ಕೈ ತವರ ಅವಕ್ಕೆ ಆಶ್ಚರ್ಯಪಟ್ರ. ದಾರು ಮಕ್ಕಳು ಗರ್ಭಗರ್ಭಕ್ಕೂ ಸುಖ ಕುಡಿದು ಎಲ್ಲ ದೂರ ನಿಂಬೋದು ಅತ್ತ ಒಂದು ಕಟ್ಟುಪಾಡೆಲ್ಲ ಆ ಕಾಲನ ಅಡ್ಡಿತು ಅತ್ತ ಅಪ್ಪನೇ ಕೈ ಹೊರ ಲಿಂಗವ ತಪ್ಪಿಡ್ತಾನೆ ಲಿಂಗವ ತಪ್ಪಿಡ್ತಾನೆ ಇದು. ಈ ಆಚಾರ್ಯರೆಲ್ಲ ನೋಡಿ ಆಶ್ಚರ್ಯಪಟ್ಟಾರ. ಏನಾಯ್ತು ಇತ್ತೆ ಎಲ್ಲ ಕುಲಕುಲ ಅರ್ಥ ಅಲ್ಲಿ ಇಲ್ಲಿಯೂ ಇತ್ತ ಒಂದು ಲಿಂಗ ನಿಷ್ಠೆ, ಇತ್ತ ಒಂದು ಲಿಂಗ ಮೇಲೆ ಒಂದು ಒಂದು ಪಟ್ರದಲ್ಲೂ ಇತ್ತ ಒಂದು ದೈವ ರಕ್ತಿ ಲಿಂಗ ರಕ್ತಿಯಿಂದ ಭಕ್ತವಿದ್ದವೇ ಅಮ್ಮ ಅಂತಂದೆಲ್ಲ ಆಶ್ಚರ್ಯಪಟ್ಟರು. 3 ವಯಸ್ಸಿನೋಗೆ ಅದೇ ತನ್ನ ಭಕ್ತಿ ತೊರೆದು ನಡುವೆ ಶಿವ ಭಜನೆ ಕೇತು ಶಿವನಾಮವೇ ಮನೆಯ ಮಾಡುವ ಶಿವ ಆರಾಧನಾ ಶಿವ ಉಪಾಸನಗೆ ಅತ್ತವೇ ಮೆರವನೇ ಇಪ್ಪ ಆ ಕಾಲಘಟ್ಟದಾಗ ಅವಕ್ಕೆ ಇನ್ನೂ ಅಪ್ಪರ ಸಂತೋಷ. ಇಷ್ಟು ಕಾಲ ಅವಕ್ಕೆ ಶಿವಭಕ್ತಿ ಕೊರಗೇ ಇಲ್ಲ. ಅವಪ್ಪ ಅಲ್ಲೇ ಅದೇ ಒಂದು ವಾರಿಸಬೇಕು ಅಂತ ಇದೀಗ ಹುಟ್ಟಿ ತನ್ನ ಗುರುವೇ ಇದು ಬಂದು ಪರಾಶಕ್ತಿ ದೇವನೇ ಹೇಗಬೇಕನ ಅವಕ್ಕೆ ಅತ್ತೊಂದು ಆನಂದನೋಗೆ ಇದ್ದಾರೆ. ಆನಂದನೋಗೆ ಇನ್ನೂ ಭಕ್ತಿ ಭಾವ ಜಾಸ್ತಿ ನಡೆದೆ. ಈ ಕಾಲಘಟ್ಟನೋಗೆ 3 ವರ್ಷನೋಗೆ ಹೆಣ್ಣುಗ ಕಿವಿಗ ಏನು ಮಾಡಿದ್ರು ಕಾದು ಕೂತದ್ದು. ಕಾದು ಕೂತು ಅದು ಎಲ್ಲ ಹೆಣ್ಣು ಇದ್ರೆ ಅದು ಅದು ನಡೆದೇ ಆಗ್ತದೆ. ಈಗ ಕಾದು ಕೂತದ್ದು ಮನೆ ಎಲ್ಲ ಸ್ವಂತ ಬಂದ ಬತ್ತಿದ್ದಾರೆ, ಗ್ರಾಮವೇ ಇದ್ದಾರೆ. ಆ ಕಾಲದಾಗ ಅದು ದೊಡ್ಡ ಒಂದು ಉತ್ಸವ ಮಾಡೋದು, ಎಲ್ಲ ಇಟ್ಟು ಕೊಡೋದು, ಪೂಜೆ ಮಾಡೋದು, ಗುರು ಮುಗಿ ಆಶೀರ್ವಾದಿಸ್ತು, ಇತ್ತ ಮಂಟ ಬೀಸಿ ಇತ್ಕೊಂಡ್ರೆ ಅಲ್ಲಿಯ ಈ ಹೆಣ್ಣುನ ಆ ತಂದೆ ಈಸಿನ ಬಂದು ವೈರ ತೋಡಾಕಿ ಕುತ್ತಿನ ಮಾಡ್ಯಾರ. ಅತ್ತ ಒಂದು ಪಿಡಿವಾದ ಕಿವಿಯ ಕೊಡದೇ ಇಲ್ಲ. 3 ವಯಸ್ಸು ಹೆಣ್ಣು ಆ ಕಿವಿಯ ಕೊಡುತ್ತಲೇ ಕಿವಿ ಕುತ್ತನೆ ಅತ್ತ ಒಂದು ಚುಟಿತನ ಮಾಡ್ರ, ಅತ್ತರ ಕಿರಿಚಿರ ಉರಂಡ್ರ ಎಲ್ಲ ಆಶ್ಚರ್ಯ. ಏನೇ ಇಟ್ಟ ಎಂದು ಅಮೇದಿಯ ಬೇಣ್ಣು ಗುಡಿಗೆ ಹೋಗ್ಲೆ ಭಜನೆ ಕೇತಲೆ ನಾಮಶವಾಯವೇ ಹೋಗ್ಲೆ ರುದ್ರಾಕ್ಷ ಕೊಟ್ಲೆ ಸಪೇ ರುದ್ರಾಕ್ಷ ಕೂಡ ನಲ್ದು ಬೇಣ್ಣು ಏನಿತ್ತೇ ಎಲ್ಲ ಬಂದ ಜನನವತ ಇತ್ತ ಕುರುಬು ಮಾಡ್ರ ಏನ, ಇತ್ತ ವಿದಂಡಾವನ ಮಾಡ್ರ ಏನ, ಇತ್ತ ಒಂದು ಪಿಡಿವಾದ ಏನಾತ ದಾರು ಬರುದಿಲ್ಲ. ನೋಡಿದ್ರು ಅವತ್ತು ಕಿರ್ಚಿರ ಗುತ್ತರ ಪಿಡಿವಾದ ಎಲ್ಲ ಇಲ್ಲಿ ಅವ್ವಗೂ ಗಜಗದ ಎಲ್ಲ ಕೊರಿಸಿದ್ದಾರೆ. ಅಲ್ಲಿ ಅದನ್ನ ಆ ಒಂದು ಸಡನ್ ಮುಡಿಚಲತ್ತ ಎಲ್ಲ ಗಿಟ್ಟು ಕೊಟ್ಟು ಎಲ್ಲ ಬಟ್ಟೆ ಕೊಟ್ಟು ಒಂದು ಜನ ಕಾದಿಗೆ ಮುಟ್ಟಿದಾರ. ಇತ್ತ ನೋಡಿ ಅವ್ವ ಅಪ್ಪರ ವರ್ತ ಕೊಟ್ಟನೆ ಗುರುಲಿಂಗ ದೇವರಲ್ಲಿ ಕುಳಿದುತ್ತಾರೆ. ತನ್ನ ತರಮೇನಾಗುತ್ತಾ ಆ ಒಂದು ಉತ್ಸವವು ನಡೆದರ ತದೇ ನೋಡಿಟ್ಟು ತಾನು ತೊಂದರೆ ಮಾಡಬಿಡಿ ಅತಂದಾರ. ಯಾಕಂದರೆ ತನಗದು ಅರಿಯಾಕು ತಾನು ತೊಂದರೆ ಮಾಡಿಬಿಡಿ ಕೊನ್ನೆ ಹೆಣ್ಣ ಅತಂತಾರೆ. ಪುಟ್ಟುಬಿಡಿ ಕೊನ್ನೆ ಹೆಣ್ಣುಗ ಕಿವಿ ಕುತ್ತದಕ್ಕ ವಿರುಪಿಲ್ಲ ಮಕ್ಕೆ ಪುಟ್ಟುಬಿಡಿ ಅದು ಕೂಡ ಇಲ್ಲ ಅತಂದಾರ. ಗುರುವೇ ಎತ್ತೆ ಅದು ಮಾಡಿದ್ರೆ ಅದುಗಾಯ್ತಾನೆ ಈ ಕಾರ್ಯವೇ, ಈ ಉತ್ಸವವೇ, ಈ ವಿಳಾವೇ ಅದುಗಾಯ್ತಾನೆ. ಅದನ್ನು ಮಾಡೋದೆಲ್ಲ ಸರಿ ಇಲ್ಲ ನನ್ನೇ ಪುಟ್ಟುಬಿಡಿ ಅದು ಈಗ ಪುರಿಂಜಿಕ್ಕೆ ಆಗಲ್ಲ ಕೊಂದಾರ. ಹೆಣ್ಣು ಅದೇ ಪುಟ್ಟಾರ ಹತ್ತು ಕಣ್ಣೆಲ್ಲ ತೊಳೆದು ಚಿಟಿ ಜಾಮಾದಿ ತೊಟ್ಟು ನೇರ 3 ವಯಸ್ಸು ಹೆಣ್ಣು ನಡೆದು ಬಂದು ಗುರುದೇವರು ಆ ಗುರು ಪೀಠನ ಕುಳಿದುಂತಾರೆ. ಅವಕರ ಮನೆಯ ಓಂಕಾರ ಶೆಟ್ಟ ಮನೆಯ ಕುಳಿದುಂತಾರೆ. ಕನಪ ಮನೆಯ ನೇರ ಬಂದು ಗುರುದೇವರನ್ನ ಕಿವಿಯಾಡುವ ಆ ರುದ್ರಾಕ್ಷ ಆ ಕಡಕಣಂತಾನೆ ಇರಲ್ಲ
ಆ ಕಣ್ಕಣ ಕಿತ್ತರ ರುದ್ರಾಕ್ಷ ಕಿತ್ತರ ಗುರುದೇವರನ್ನ ಮಡಿಯೋದಗತ್ತಿ ಅದು ಬೇಕು ಅಂತ ಕಿತ್ತರ ಆಗ ಏನಂದ್ರೆ ಎನಗ ನಿಂಗ தங்க நோகை ஸ்வர்ண நோகை எனக்கு அதோட ಹಾಕಬಿಡಿ ಇದನ್ನ ಹಾಕಿವಿ ರುದ್ರಾಕ್ಷ ಹಾಕಿವಿ ಏನಿದೆ ಇದೆಲ್ಲ ಪುರಿಜಿತು ಅಲ್ಲಿ ಇನ್ನಗಟ್ಟವು ಅಂತ ಮಾಡಿದ್ರೆ ಕಡಿಯ ಮೊದಲು ಆ ತಂಗವೇ ಕಿವಿಗೆ ಎಲ್ಲ ಹಾಕ್ಯಾರ ಒಂದೊಂದು ಜನ ಪುರೋಹಿತರು ಬಂದು ಒಂದು ಪರಾಶಕ್ತಿ ಇದ್ದಾಗ ಪರಾಶಕ್ತಿ ಏನಕ್ಕೆ ಇದ್ರೆ ಅದನ್ನು ಕೊಟ್ಟು ಬಿಡಿವಿ ಆತಂದು ಅಂತ ಆಶೀರ್ವಾದ ಮಾಡ್ಯಾರ ಆ ರುದ್ರಾಕ್ಷವ ಅವಕ್ಕ ಕಿವಿಗೆ ಹಾಕಿದಿಂದ ಅವರು ಈಗ ಅವಳನ್ನಂಗೆ ಕಿವಿಗೆ ಕೊಟ್ರ ಕಿವಿಗೆ ಕುತ್ತಿದ್ರು ರುದ್ರಾಕ್ಷವ ಕಿವಿಯ ತೋಡ ಹಾಕಿದರು ಈಗ ಅರ್ಧ ಒಂದು ನೆಗನೋಗೆ ಹೊಡೆದ ಎಲ್ಲ ಆಭರಣ ತಿನ್ನುವುದು ಗತ್ತುಗೆ ಹಾಕಿದ್ದಾರೆ ಕುಡುಂಬ ಎಲ್ಲ ಕುಣ್ಣ ಕುಣ್ಣ ಹೆಣ್ಣು ಅನ್ನೋದೊಂದು ಸಂಪ್ರದಾಯ ಆಭರಣ ತಂಗನಗೆ ತಿನ್ನುವುದು ಹಾಕಿದ್ದಾರೆ ಮುತ್ತುಮಾಲಿ ಹಾಕಿದ್ದಾರೆ ಎದುರು ಹೋಗೋಸ್ತದೆ ರುದ್ರಾಕ್ಷ ಮಾಲೆಯ ಗುರು ಲಿಂಗದೇವರ ಕೈಯಿಂದ ಕಿತ್ತಿಟ್ಟು ಅದು ಹಾಕಿದ್ದು ಇನ್ನೂ ಬೇಕು ಎಲ್ಲ ಇತಮಾಕಿ ಬೇಕು ಅಂತ 3 ವಯಸ್ಸು ಎಣ್ಣೆ ಇರ ರುದ್ರಾಕ್ಷ ಮೇಲೆ ಆಡುವ ಅಪ್ರಿಯ ರುದ್ರಾಕ್ಷ ಮೇಲೆ ಪ್ರಿಯ ಆಡ್ತಿದ್ದಲೆ ರುದ್ರ ಮೇಲೆ ಪ್ರಿಯ ಆಡದೆ ರುದ್ರ ಮೇಲೆ ಪ್ರಿಯ ಆಡದಿದ್ದಲೆ ಅವಕ್ಕೆ ಎಲ್ಲವ ಕಡಂದವಕ್ಕ ಎಲ್ಲವ ಕಡಂದವಕ್ಕಾದಲೆ ಎಲ್ಲವ ಉಣರ್ದವಕ್ಕ ಎಲ್ಲವ ಉಣರ್ದವಕ್ಕಾದಲೆ ಅವಕ್ಕೆ ದೇವೃತ ಇದನ್ನತ್ತ ಆ 3 ವಯಸ್ಸನ್ನು ಎಲ್ಲರೂ ಪರಿಚಯಿದ್ರ ಬೇರ್ಪಟ್ಟನೆಲ್ಲ ರುದ್ರಾಕ್ಷ ಆಗ್ಲೇನ ಇದು 60 ಒಂದು 48 ಜನ ಬೆರದೇ ಕುದ್ರೆ ರುದ್ರಾಕ್ಷ ಕಟ್ಟಿಯಾರ 49 ಜನ ಹಾಲು ಇಟ್ಟಿಟ್ಟು ಅವಕ್ಕ ಸೋಮವಾರ ಕೊಡ್ತಿಟ್ಟು ಇಟ್ಟಾರ ಈ ಥರ ಇದೆಲ್ಲ ಈಗ ರುದ್ರಾಕ್ಷಗೆ ಕೊಡುವ ಮರ್ಯಾದೆ ಇಲ್ಲ ರುದ್ರಾಕ್ಷ ಆಗಲೇ ಇತ್ತಂದ್ರೆ ಪುಣ್ಯ ರುದ್ರನ ಅಕ್ಷ 3வது நெற்றிக்கண்ணுக சமமானது சிவபெருமான் கண்ணீருலக ಬಂದದ್ದು ಶಿವಪೆರುಮಾನಗ ಕಣ್ಣೀರು ಬಂತಡದೆ ಪರಮೇಶ್ವರ ಕಣ್ಣೀರು ಬಂತಡದಿದ್ರೆ ಈ ತುಂಬಿದ ಗೌರವಗೆ ಕರುಣಾಮಯ ಕರುಣಾಸಾಗರನ ಆ ಕಣ್ಣೀರು ರುದ್ರಾಕ್ಷವಾಯ್ತು ಆಗ ಎಲ್ಲ ಕಡಂದ ನೀರಿನೊಗೆ ಈ ಅತ್ಯಂತ ಪ್ರೇಮನಗೆ ಅನಂತ ಪ್ರೇಮನೊಗೆ ಆ ಪರಮೇಶ್ವರನ ಕಣ್ಣೀರ ರುದ್ರಾಕ್ಷವನ್ನು ಬರೀತಾರೆ ಅತ್ತವನ ವೇಣುಗೆ ತುಂಬಿದ ಗವ ಈ ಬರ್ತಾ ನಂಗೆ ರುದ್ರಾಕ್ಷವ ತೇಡಿ ಹೋಗ್ಬೋದು ನೋಡಿದ್ರ ರುದ್ರಾಕ್ಷ ನೆಟ್ರಿ ಕಣ್ಣದು ಉಣರ್ತೀರ ಆ ಶಿವಪೆರುಮಣ್ಣ ಕಣ್ಣೀರಿಂದ ಬಂದ ಆ ಒಂದು ವಸ್ತುವು ರುದ್ರಾಕ್ಷ ಅದೇ ಮನೆ ಆ ರುದ್ರಾಕ್ಷವ ಆ ಬೇಕು ಬೇಕು ಮನೆ ಅನ್ನರ್ಥ ಉಯರ್ದ ಜ್ಞಾನ ಬೇಕು 3வது ಕಣ್ಣು ತರುವುದು ಬೇಕು ಅಂತಂದು ಆ ನೆಲಗಂದ್ರ ಈಗತ್ತ ಅಮ್ಮನ ಆಣ್ಮೀಗ ಎಲ್ಜಿಯೇ ಆರಂಭಿಸ್ಯಾರ ಈಗ ಹಣ್ಣು 4 ವಯಸ್ಸಾಪನೆ 5 ವಯಸ್ಸಾಪನೆ ಎಲ್ಲ ಕೂಡ ಆಡ್ರ ಪಾಡ್ರ ಇಂದು ಲಿಂಗ ಪೂಜೆದ ಮನೆ ಕುನ್ನ ಲಿಂಗವ ಹೆಣ್ಣು ಕೊಟ್ಟಾರ ಇಂದು ಮಣಲ್ನೊಗೆ ಲಿಂಗ ಕಟ್ಟಿ ನಡುವುದು ಮನೋಗಿ ಬಸವಣ್ಣನ ವಚನ ಹೇಗುದು ಓಂ ನಮ ಶಿವಾಯ ಹೇಗುದು ಶಿವಪುರಾಣನ ನಡುಚುದು ನಾಡಕ ಆಡುದು ಶಿವನಿಲಿ ಶಿವೋಪಾಸನ ಎಂದೂ ಶಿವಸ್ಥಿತಿ ತತ್ ಬ್ರಹ್ಮಸ್ಥಿತಿ ಈಶಾ ಬ್ರಹ್ಮಸ್ಥಿತಿಯಿಂದ ಆ ನಿಲೇ ಕುನ್ನದೊಂದಿದ್ರೆ ಕುನ್ನದುಂದಿಲೆ ಆ ಬಟ್ಟೆ ಉಟ್ನೆ ಈ ಬಟ್ಟೆ ಉಟ್ನೆ ಅಲ್ಲಿಗೆ ಹೋನೆ ಇಲ್ಲಿಗೆ ಹೋನೆ ಆ ಆಸೆ ಈ ಆಸೆ ಒಂದೂ ಇಲ್ಲ ಎಲ್ಲಿ ನೋಡಿ ಶಿವನ ಉಣರುತ್ತ ಒಂದು ನೀರಟ್ಟದಾಗ ಹಳ್ಳಾಗ ಒಪ್ಪನ ಸಿಟ್ಟಿ ಆ ಚಿಟ್ಟಿ ಜಾಮಗ ಅಲ್ಲಿ ಲಿಂಗ ಮಾಡಿಟ್ರು ಅಲ್ಲಿಗೂ ಹಾಕಿಬಿಟ್ರು ಹೂವು ಹಾಕಿಟ್ಬಿಡ್ತಾರೆ ಇದು ಲಿಂಗ ನಿಷ್ಠೆಯ ಲಿಂಗ ಪೂಜೆ ಮಾಡಿ ಲಿಂಗ ಆರಾಧನೆ ಮಾಡಿಯೇ ಹೆಣ್ಣಿದ್ದು ಹೆಣ್ಣಿಬ್ಬನೇ ಇನ್ನು ಅದೇ ಜನ ಕಡವನೆ ಈ ವಯಸ್ಸಾಪನೆ ನೆರೆ ಅನುಭವ ಈಗೇನಂತಲೇ ಲಿಂಗ ಮೇಲಾಡುವ ಪಾಸವು ಲಿಂಗ ಮೇಲಾಡುವ ಉಣರ್ವು ಜಾಸ್ತಿ ಆದ ಈಗ ಮೊದಲ ಟೈಮು ನಿನಗಟ್ಟ ಮಲ್ಲಿಕಾರ್ಜುನ ಓಂ ನಮ ಶಿವಾಯ ಪರಾಶಿವ ಕೇಳಿ ಪಟ್ಟವನೇ ಬಸವಣ್ಣ ನೋಡ್ಲೆ ಬಸವಣ್ಣ ವಿರೋಧ ಕಲ್ಯಾಣ ಪಟ್ಟಣ ಇದ್ದಾರೆ ಇಲ್ಲಿ ಇನ್ನೂ ಹೇಳಿದ್ರೆ ಶಿವಮೊಗ್ಗ ಉಡುತಡಿ ಎಂಬುದು ಗ್ರಾಮ ಶಿವಮೊಗ್ಗ ಜಿಲ್ಲೆ ಅಲ್ಲಿದ್ದ ಬಸವಣ್ಣ ನೋಡೋದೊಂದು ಕೊನದೊಂದಿನ ಆಸೆ ಯಾಕಂತ ನಾವೊಬ್ಬ ಇದ್ದಾರೆ ಬಸವಣ್ಣ ಯುದ್ಧ ಮಾಡಿದಾರೆಪ್ಪ ಈ ಆ ಕಾಲ್ನಾಗೆ ತಮಗೆ ವಾಟ್ಸಪ್ಪು ಇಂಟರ್ನೆಟ್ಟು ಫೋನ್ ಕಾಲು ಇಲ್ಲ ಅಲ್ಲಿ ಶರಣರು ಹೋಗಿ ಮಹಾಮನೆಯ ಹೋಗಿ ಅನುಭವ ಮಂಟಪ ಹೋಗಿ ಬಸವಣ್ಣವರು ನೋಡಿ ನೀಲಮ್ಮನ ನೋಡಿ ಗಂಗಮ್ಮನ ನೋಡಿ ಬಂದ ಭಾಗ್ಯ ಇಲ್ಲೆಲ್ಲ ಪರವಿರ ಒಂದೊಂದು ಗ್ರಾಮದ ಪರವಣೆ ಅದು 1100 ಕಿಲೋಮೀಟರ್ ತಳ್ಳಿ ಅಟ್ಲಿಯೋ ಬಸವಣ್ಣ ಮಗ ಪರಮಲೆ ಯೋಗನೆ ತನ್ನ ವಚನವೆಲ್ಲ ಯೋಗನೆ ಇಲ್ಲಿ ಮನೆಯ ಅದನ್ನ ಏನು ಮಾಡ್ಯಾರ ವಿವಾದ ಮಾಡ್ಯಾರ ಒಬ್ಬ ಮಾತಾಡ್ಯಾರ ಇನ್ನೂ ಕೇಳ್ತಾರ ಬಸವಣ್ಣ ಒಂದು ಟೈಮ್ ಆಗೋದು ಬಾಳಿಕೆ ಮೇಲೆ ಬಸವಣ್ಣ ನೋಡಿಬಿಡ್ತು ಒಂದು ಟೈಮ್ ಆಗೋದು ಮಹಾಮನೆ ಮೆಟ್ಟಿಬಿಡ್ತು ಮಹಾಮನೆಗೂ ಬಸವಣ್ಣವರ ಮನೆ ಮೆಟ್ಟಿಬಿಡ್ತು ದಾಸೋಗ ಮೂರ್ತಿ ತಾಯಿ ನೀಲಮ್ಮನ ತಾಯಿ ಕೈನೊಳಗೆ ನಾನು ತಿಂದು ಬಿಡೋದು
ಅದೆಲ್ಲ ಹಿಂಗೆ ಅತ್ತ ಉಣರ್ಕೊಂಡಾಗೆ ಎಲ್ಲ ಇದ್ರು ಇತ್ತವ ನೆಲೆನೋಗೆ ಐಪನೆ ಇದೆಲ್ಲ ಮಾತಾಡಿ ಕುಣಿದೊಂದ್ವಿ ಎಣ್ಣು ಕೇತಾರ ಹಾಗೆ ಇಟ್ಟ ಅವು ಅಪ್ಪ ಇಲ್ಲಿದ್ದಾರೆ ತಾಯಿ ಇಲ್ಲಿದ್ದಾವೆ ಅದನ್ನ ತಾಂಡಿ ಈಗ ಅಂದ್ವಿ ಏದು ಮಾತು ಕೇತೆ ಕುಣ್ಣೆ ಈ ವಯಸ್ಸುಂಡಗ ಬಸವಣ್ಣವರು ಗುರುವಾಯ್ತು. ಬಸವಣ್ಣವರು ನೋಡ್ಲೆ ಬಸವಣ್ಣ ವಚನವ ಕೇತುತ್ತವೆ ಬಸವಣ್ಣನ ಉಣ್ಮ್ಯಾನ ತನ್ಮೆ ಏನಂಬುದು ಅರಿಯ ಅವ್ವಪ್ಪ ಮಾತಾಡಿದ್ದು ಅಲ್ಲಿ ಗ್ರಾಮನ ಮಾತಾಡಿದ್ಬಿತ್ತೆ ಬಸವಣ್ಣ ಗುರುವ ಇಟ್ಟ ಬಸವಣ್ಣ ಅಪ್ಪ ಇಟ್ಟ ಏನಪ್ಪ ಏನ ಅಪ್ಪ ಸ್ವಂತಪ್ಪ ನೀವು ಒಡಲ ತಂದ ಅಪ್ಪ ಇದ್ದಾನೆ ಈಗ ಬಸವಣ್ಣ ಅಪ್ಪ ಎಂಬ ಸ್ಥಾನಕ್ಕೆ ಅಕ್ಕಮದೇವಿ ಮಹಾದೇವಿಯವರು ಆಯ್ತು. ಈ ವಯಸ್ಸುಂಡಗ ಬಸವಣ್ಣವರೇ ಅಪ್ಪ ಆಯ್ತು ಗುರು ಆಯ್ತು. ಅತ್ತವ ಸ್ಥಿತಿನೋಗಿದ್ದಾವೆ ಈತ ಮೊದಲ ತರವೇ ಏನಂತೀಯ ಎನ್ನ ಚೆನ್ನ ಮಲ್ಲಿಕಾರ್ಜುನ ಇನಗೆಟ್ಟ ಏನರ್ಥ ಮಲ್ಲಿಕಾರ್ಜುನ ಈಗತ್ತ ಆ ವಾರ್ತೆ ಸೇದರ ಚೆನ್ನ ಮಲ್ಲಿಕಾರ್ಜುನ ಅದಂದ್ರೆ ಅಪ್ಪರ ವಿಶೇಷವಾದ ಸೋಕ ಪಸುಂದ ಇಬ್ಬ ಚೆನ್ನ ಅಂದ್ರೆ ಏನ ಚನ್ನ ಚೆನ್ನ ಮಲ್ಲಿಕಾರ್ಜುನ ಚಂದ ಬ್ಯೂಟಿಫುಲ್ ಚೆನ್ನ ಅಂದ್ರೆ ಪಸಂದು ಬ್ಯೂಟಿ ವಂಡರ್ಫುಲ್ ಅತ್ತ ಚೆನ್ನ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಶಿವಪುರು ಎನ್ನ ಚೆನ್ನ ಮಲ್ಲಿಕಾರ್ಜುನ ಅಂತ ಅಮ್ಮ ಈಗ ಕೊರ್ಚುದು ಆರಂಭಿಸಿ ಆ ಭಾವ ಬಂದುಟ್ಟ. ಈಗ ಏನಾಯ್ತಂದ್ರೆ ಈ ವಯಸ್ಸುಂದ ಎನ್ನ ಈಗ ಪರಾಶಕ್ತಿ ತನ್ಮೆ ಬಂದುಟ್ಟ ಇನ್ನಗಟ್ಟ ಭಕ್ತಿ ಮಾಡಿದ್ದೇಳು ಈ ವಯಸ್ಸುಂದ ಎರಡೇ ಸಂಕಲ್ಪತ வாழ்க்கை ಬದುಕು ನೋಡಿ. ಈ ವಯಸ್ಸಿನೊಳಗೆ வாழ்க்கை ಏನು ಮಾಡೋದು ಎಂಬುದನ್ನ ಲಕ್ಷ್ಯ ಇಟ್ಟ. ಈಗ ಈ ವಯಸ್ಸಿನಾಗ நிறைய ಉಲಗ ರೀತಿಯಾದ ವಿಷಯಗಳು ಲಕ್ಷ್ಯ ಆಡದೆ ಡಾಕ್ಟರ್ ಆಗಿಬಿಡೋದು ಇಂಜಿನಿಯರ್ ಆಗಿಬಿಡೋದು ಸೈಂಟಿಸ್ಟ್ ಆಗಿಬಿಡೋದು ಸ್ಪೋರ್ಟ್ಸ್ ಮ್ಯಾನ್ ಆಗಿಬಿಡೋದು ಆ್ಯಕ್ಟರ್ ಆಗಿಬಿಡೋದು ಆ್ಯಕ್ಟ್ರೆಸ್ ಆಗಿಬಿಡೋದು ಇಂಥವ ಲಕ್ಷ್ಯ ಅದು ಉಲಗ ರೀತಿಯಾದ ಲಕ್ಷ್ಯ. ಕೊನ್ನ ವಯಸ್ಸಿನಾಗೆ ಒಬ್ಬ ಆ್ಯಕ್ಟರ್ ನಾ ಖಂಡೀಪ ಆರ್ಟಿಸ್ಟ್ ಆಗಿದ್ದೆ ನಾ ಒಂದು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ ಅಥವಾ ಒಂದೇ ಲಕ್ಷ್ಯ ಎರಡೇ ವೈರಾಗ್ಯ ಎರಡೇ ಸಂಕಲ್ಪ ಏನು ಸಂಕಲ್ಪ ಐತಿ ಶರಣು ಸತಿ ಲಿಂಗಪತಿ ಮಹಿಳಾ ಕಲ್ಯಾಣ ಮಹಿಳಾ ಮಹತ್ವ ಇದೆರಡು ಅಮ್ಮನ ಸಂಕಲ್ಪ ಕೊನ್ನೂರೇ ಇವರಿಟ್ಟ ಉಣ್ಮೆಯ ಎಮ್ಮುಕರ ಪರ ತಾಳ್ವು ಮನಪಾಣ್ಯ ಬೀತಿದ್ದಾರೆ ಆಳ್ ಅಧಿಕ ಉಳ್ಳ ಒಂದು ಸಂಪ್ರದಾಯವ ಇಲ್ಲಿ ಅಡದೆ ಇದನ್ನ ನಾವು ಒಡುತ್ತು ಇಟ್ಟು ಹೆಮ್ಮುಕ್ಕರು ಭಕ್ತಿ ಮಾಡಾಕು ಹೆಮ್ಮುಕ್ಕರು ಉಯರದ ನೆಲೆಯರಾಕು ಹೆಮ್ಮುಕ್ಕರು ವಚನ ಸಾಹಿತ್ಯವ ಬರೆಯಾಕು ಹೆಮ್ಮುಕ್ಕರು ದೇವರ ಕೊರಚಿ ದೇವರ ಉಣರಂದ ನೆಲೆನೊಳಗೆ ಭೂಲೋಕನ ನಡಮಾಡಾಕುವುದು ಎರಡಾவது ಸಂಕಲ್ಪ. ಮೊದಲ ಸಂಕಲ್ಪ ತೆಳಿವಾದ ಸಂಕಲ್ಪ ಅದು ಮೀರಾಬಾಯಿ ಘಟ್ಟ ಸಂಕಲ್ಪ ರಾಧಾ ಘಟ್ಟ ಸಂಕಲ್ಪ ಎಲ್ಲ ನಂಗೆ ನೋಡಿ ಬಂದ ಎಲ್ಲಾಗೂ ಎತ್ತ ಕೃಷ್ಣ ಭಾವನ ಇದ್ರು ಅದು ಒಂದೇ ಶರಣು ಸತಿ ಲಿಂಗಪತಿ ಎನ್ನ ಗಂಡ ಶಿವಂತ ಎನ್ನ ಗಂಡ ಶಿವಂತ ಶರಣು ಸತಿ ಮನೆ ಶರಣರ್ಗ ಆಯ್ತ ಈ ಸತಿ ನಾತ ತನ್ನ ಹೆಂಡ್ರು ತಾತನ ಗಂಡ ಶಿವನ ಗಂಡ ಎಂಬುದನ್ನ ಈ ವಯಸ್ಸಿನಾಗೆ ಮನಸ್ಸಿನಾಗ ಪದಿ ಆಯ್ತು ಲಿಂಗತ ಎನ ಪತಿ ಶರಣು ಸತಿ ಲಿಂಗಪತಿ ಮಹಿಳಾ ಕಲ್ಯಾಣ ಮಹಿಳಾ ಮಹತ್ವ ಅದನ್ನ ನೋಕಿ ಆ ಅಮ್ಮನ ವೈರಾಗ್ಯ ಎರಡು ಸಂಕಲ್ಪದ ಒಂದು ಎಲ್ಲ ಆತ್ಮ ಮನೆ ಅದು ಹೆಣ್ಣು ಗಂಡು ಇಲ್ಲ ಎಲ್ಲ ಪೊದುವಾನ ಅದನ್ನು ಉಣರ್ತದು ಅದಕ್ಕೆ ನಾವು ಭಕ್ತಿ ಮಾಡೋದು ಅದನ್ನು ತಾಂಡಿ ನಾ ಚೆನ್ನ ಮಲ್ಲಿಕಾರ್ಜುನನ ಆಡಂಜಿ ಆಗ್ತದೆ ತಾತ ಗಂಡ ಅದೆಲ್ಲ ಏನಕ್ಕ ತಿಳಿವಾಡಿದೆ ನಾ ಇನ್ನು ಮದು ಮಾಡೋ ಹೋಗ್ತದಲೆ ಮದು ಮಾಡಿದ್ರೆ ಶಿವರಾತ ಮದು ಮಾಡನೆ ಅತ್ತೊಬ್ಬ ಒಂದು ನಿಷ್ಠೆ ನಮಗೆ ಅಮ್ಮನ ಸಂಕಲ್ಪ ಈ ವಯಸ್ಸಿನ ಗುರು ಇಟ್ಟ ತನಗೆ ಆಸೆ ಎರಡೇ ಆಸ್ತ ಚೆನ್ನ ಮಲ್ಲಿಕಾರ್ಜುನ ಕೂಡ ಆಯ್ಕೆ ಆಗ್ತದು ಶರಣರೆಲ್ಲ ನೋಡುದು ಅನುಭವ ಮಟ್ಟ ಹೋಗಿ ಗಣಾಧ್ಯಕ್ಷರು ಮಹಾತ್ಮ ಅವರೆಲ್ಲವ ನೋಡುದು ಅದೆಲ್ಲ ಒಳ್ಳೆ ದೊಡ್ಡ ವಿಷಯ. ಏನಪ್ಪ ಇಲ್ಲ ಗುರು ಬಸವಣ್ಣನ ನೋಡುದು ಏನಪ್ಪ ಗುರು ಬಸವಣ್ಣನ ಒಂದು ಟೈಮ್ ನೋಡಿ ಪರಾಶಕ್ತಿ ಕೂಡ ಈ ಭೂಲೋಕ ಮಕ್ಕಳು ಇತ್ತು ಆಸೆ ಗುರು ಮನೆ ಅದು ತೇಜಾರ ಗುರುವಾ ದೇವರಾಗಲೇ ಗುರು ಮೊದಲೇ ಬಿಟ್ಟಾರ ಒಂದು ದೇವರದ ಗುರು ಮೂಲೆ ಕೇಸಿಯಾರ ಗುರು ಅದಾದಂತ ಲಿಂಗಾಯತ್ ಸಂಪ್ರದಾಯನೂ ಹಿರಿಯರ ದೇವರು ಹಿಂದೆ ಗುರು ಮುಂದೆ ಅಲ್ಲಿ ಅಂತಂದ್ರೆ ಹಿಂದೆ ಮುಂದೆ ಮಾತ್ರ ಗುರು ಹಿಂದೆ ದೇವರು ಮುಂದೆ ಅದು ಕನ್ನಡದೊಳಗೆ ಮಾತ್ರ ಹಿಂದೆ ನಂಗೆ ಈ ಬೇಕು ಬಡುಗನ ಹಿಂದೆ ಮುಂದೆ ಮುಂದೆ ಬೇರೆ ಹಾಗಾದ್ರೆ ಗುರು ಮುಂದಾಡೆ ಬಂದುಟ್ಟಾರ ದೇವರು ಹಿಂದಳು ಅಂತ ಲಿಂಗಗ ನಿಷ್ಠನ ಇರು ಗುರು ಸೇವೆ ಮಾಡು ಪರಾಶಿವನ ಉಣರು ಇದು ಮೂರ್ತ ತ್ರಿವಿಧ ತತ್ವ ನನಗೆ ಆ ನೆಲೆ ಈ ನೆಲೆನಾಗೆ ತನ್ಮೀಯ ತಾಂಡಿ ಹೋಯ್ನಿದ್ರು ಈ ವಯಸ್ಸಾಯ್ತು ಈಗ ತಿಳಿವ ತನಗ ಆ ನೆಲೆ ಬಂದುಟ್ಟ ಈಗ 8 ವಯಸ್ಸು 9 ವಯಸ್ಸೆಲ್ಲ ಪಪ್ಪನೇ ಇನ್ನು ಭೇದ ಸಪೇನ ಅರುದರಿಯಾದ ವಚನ ಬಂದರ ಉಣರು ಬಂದರ ಭಕ್ತಿ ಭಾವನೆಗೆ ಬೆರುಕೆತ್ತಿರ ಕುಲ್ಲದೋನ ಆಡಿ ಪಾಡಿ ಎಲ್ಲ ಮಾಡಿಯೋ ಎಲ್ಲ ಯಾರು
കോടെ ഇപ്പം സഖീരണ്ട ഇയാൾ എത്തിത്ത് വചനവീര എത്തിത്ത് നിലനോಗಿದ್ದೆ ಎಲ್ಲ ಪರಾಶಿವತ ಅದನ್ನು ತಾಂಡಿ ಇನ್ನು ಚೆನ್ನಮಲ್ಲಿಕಾರ್ಜುನ ಅಪ್ಪರ ವಿರಿಮಿ ಇದ್ದು ಆ ಪರಾಶಿವತ ಇನ್ನು ಚೆನ್ನಮಲ್ಲಿಕಾರ್ಜುನ ಒಬ್ಬೊಬ್ಬಗೆ ಇಡುತ್ತಾರೆ ಒಂದೊಂದು ಹೆಸರು ಒಬ್ಬೊಬ್ಬಗೆ ಇಡ್ತಾರೆ. ಈ ನಾರಾಯಣ ಓದುತ್ತಾರೆ ಅಲ್ಲ ಒಬ್ಬಗೆ ರಾಮ ಅಂತ ಇಡ್ತಾರೆ, ಒಬ್ಬಗೆ ಕೃಷ್ಣ ಅಂತ ಇಡ್ತಾರೆ, ಅದೆಲ್ಲ ಕೂಡ ವಿಠಲ ಅಂತ ಇಡ್ತಾರೆ. ಅದು ಎಲ್ಲ ನಾರಾಯಣ ಒಂದು ನಾರಾಯಣ ಅಂತ. ಈಗ ಉದೇ ಸಾಹಿತ್ಯ ಒಂದು ದೂರನಾಗ ಒಬ್ಬಗ ಸತ್ಯ ಸಾಯಿ ಹೇಳ್ತಾರೆ, ಒಬ್ಬಗ ಏನಾಗಲಿ ನನಗೆ ಓಲ್ಡ್ ಮ್ಯಾನ್ ಶಿರಡಿ ಬಾಬಾ ಅಂತ ಸತ್ಯಸಾಯಿ ಕೂಡ ಎಲ್ಲ ಅದು ಶಿವಶಕ್ತಿ ಅಲ್ಲಿದ್ದಲ್ಲಿ ಒಬ್ಬೊಬ್ಬಗ ರೂಪ ಪ್ರಿಯರಾಯ್ತಾರೆ. ರೂಪ ಆಗ ಸ್ವರೂಪಮ್ಮನೆಲ್ಲ ಒಂದು ಅಲ್ಲ, ರೂಪಮ್ಮನೆ ಒಬ್ಬೊಬ್ಬಗ ಆ ರೂಪನಿಷ್ಠ ರೂಪ ಭಕ್ತಿ ಜಾಸ್ತಿ ಆಗ್ತದೆ. ಅಥವಾ ಮಾಕೆತ ಮಗು ಆಗ್ತವ ನೆಲೆ ಅಟ್ಟತು ಇದೇ ಕಾಲ ಕಳೆದು ನಪ್ಪನೆ ತನಗ 11 ವಯಸ್ಸಾಪನೆ ದೊಡ್ಡ ಒಂದು ಮನಮಾಟ್ರ ಕೂಡ ತನಗ ಓಡಿದ್ದು ಕಲಗ ಅವಪ್ಪಗ ದಿಢೀರ್ನ ಗಡಗಡಾರ ಹೆಣ್ಣುನ ಇನ್ನು ವಿವಾಹಕ್ಕೆ ಇರ್ತಾರೆ. ಗುರುಲಿಂಗ ದೇವಸ್ಥಾನ ಮರ್ಚಿ ಒಯ್ಗೆತಾರೆ. ಹೆಣ್ಣುಗೆ ವಿಭಾಗ ಉಂಟಾಗ ಆ ಕಾಲತ್ತ 8 ವಯಸ್ಸು ಈ ವಯಸ್ಸಿನೆಲ್ಲ ನಿಶ್ಚಯ ಮಾಡಿಟ್ಟಾರೆ ಬಾಲ ವಿಭಾಗದಾಗ. ಈಗ ಒಯ್ಕೆಪ್ಪನೆ ಗುರುಲಿಂಗ ದೇವರು ತಿಳಿಬೇಕು ದಯಮಾಡಿ ಆ ಮುಯರ್ಚಿನ ಇಡು ಬರಬಡಿ ಅದು ವೀಣ್ ಪಯಣ ಅದು ಆ ಪಯಣೇ ಇಲ್ಲದು. ನಿಂಗ ಈ ವರಣ ತಿಳಿದು ಮದು ಮಾಡಿಸಿ ಇಪ್ಪದು ತಾಯಿ ಏನ್ ದೇಹ ಕೊಡವು ಮದು ಮಾಡಿದಿರೋ ಒಪ್ಪುದ್ರೆ ಅಂತಂದ್ರೆ ಏನ್ ದೇಹ ಕೊಡವು ಇರೋ ಒಪ್ಪುದಿಲ್ಲ ಅಂತ ದೇಗಾರ. ಯಾಕಂದ್ರೆ ಏನಂತ ದೇಗಿ ಕೊಡತೆ ಇರೋದಿಯಾ ಅಂತ ಆ ಉಣರ್ವು ಕೊಡತ ಅಮ್ಮ ಕಲಂದಿದ್ಯಾ ಅನ್ನೋದನ್ನ ತಿಳಿವಯ್ಯಾರ. ಇತ್ತವ ನೆಲೆನೋಗಿ ಇದವನೇ ಅವಕ್ಕ ಮನಸ್ಸು ಗುಡಿ ಮಾಡಿಟ್ರು. ಹೆಣ್ಣೋದು ದೊಡ್ಡ ಉದ್ದೇಶಗಾಯ್ತು ಹುಟ್ಟಿದ್ರೆ ಅದನ್ನ ಪುರಿಜಿಟ್ಟ ಮನಸ್ಸು ಅವಕ್ಕ ನೆರವು ಮಾಡಿ ಅವಕರ ಆನ್ಮೀಗ ಪಯಣ ತೊಡದ್ರು. ಈ ಎಡಪಟ್ಟ ಕಾಲೊಳಗೆ ಈ ವಚನ ಎಲ್ಲವ ತಾವೋದು ಆ ವಚನ ಅದ್ಭುತವ ಈ ವಿಷಯ ಬೈಯಾರ. 12 ವಯಸ್ಸಿನೊಗೆ ತಾ ಉಣರ್ದಂತು ಆ ನೆಲೆನೊಗೆ 12 ವಯಸ್ಸಿನೊಗೆ ಆ ನೆಲೆ ಹೀಗೆ ಈ ವಚನವ ಕೇಪನೆಯೇ ಅದಾವುದು ಹೇಗೂ ಬಂದರೆ ಹೇಗೂ ಏನೋ ಮದು ಮಾಡ್ರೆ ನಿನ್ನ ಮದು ಮಾಡಿದಾಗ ನಾ ಎಲ್ಲಿಗೆ ಬಪ್ಪೆ ನಾ ಏನೋ ಮಾಡಿಸು ಎರಡು ಪಕ್ಕವು ಹೇಗೂ ಬಂದರೆ ಹೇಗೂ ಏನೋ ಮದು ಮಾಡ್ರೆ ಇನ್ನೊಂದು ಪಕ್ಕ ಇನ್ನೂ ಮದು ಮಾಡಿದಾಗ ನಿನ್ನ ಕೂಡ ಐಕ್ಯ ಆಗ್ತದಾಗ ನಾ ಏನೋ ಮಾಡೋದು ನೀ ದೇವುದು ಆ ಏಕನೋಗ ಆ ಏಂಗಲ್ತ ಭಕ್ತಿ ಅತ್ತ ಬಂದಿದ್ದನಗೆ ಸರ್ವಶಕ್ತಿ ಲಿಂಗಪತಿ ತಿನ್ನಗೆ ಆ ನೆಲೆ ಇಬ್ಬನೇ ಅಮ್ಮ ಬಿದ್ದಲ್ಲಿ ಅದು ನೋಡ್ತಾ ಈ ಪೃಥ್ವಿಯ ಗೆಲ್ಲಿದ ಈಶ್ವರನನ್ನು ಕಂಡೆ. ಸೊಕ್ಕನ ವಚನ 430 ವಚನ ನಡೆದೆ. ಆ 30 ವಚನ ಹೋಗಿಯೂ 3 ಭಾಗ ನಡೆದೆ. ಸೃಷ್ಟಿ ವಚನ, ಯೋಗಾಂಗ ತ್ರಿವಿದ್ಯ ವಚನ, ಮಂತ್ರ ಗೋಪ್ಯ ನಡೆದೆ. ಒಂದು ಮಂತ್ರ ಇರುವ ವಚನ ಮಾಡೋದು, ಮಂತ್ರವೇ ಅಂತ ಲಿಂಗ ಪೂಜೆ ಮಾಡುವುದು. ಸೃಷ್ಟಿ ವಚನ ಸೃಷ್ಟಿ ಅಂತ ಉರುವಾತು ಪುರಿದಿತ ಎಲ್ಲ ಮಾಯಿ ಸೃಷ್ಟಿ ಉರುವಾಪನೆ ಮಾಯೆ ಬಂದುಟ್ಟ. ಮಾಯೆ ಎಲ್ಲಾನಿಗೆ 3 ಗುಣನೋಗ ನಡೆದೆ. ಮಾಯೆ ಕಡಂದು ಮಾಯಾಪತಿ ಅಂತ ಮಾಯಾತೀತನಾಯ್ತರಿಯಾ ಮಾಯಾಧೀನನಾಯ್ತರಿಯಾ. ಮಾಯಾತೀತನಾಯ್ತರಿಯೋ ಮಾಯಾಪತೀತ ಮಾಯಾಪತಿ ಬಂದು ದೇವ್ರನ್ನ ಅಂಗವಾದ ಮಾಯ ಎಡದ ಮಾಯಾಪತಿ ಇತ್ತ ನೀ ಅಡಿಮೆ. ಮಾಯಾತೀತನ ಅಲ್ಲಿಯೋ ಮಾಯಾಪತಿಯ ಉಣರ್ವ ನೀ ನೆರಗಿಂದೆ. ಮಾಯಾತೀತನಲ್ಲಿ ಮಾಯೆ ಕಡಂದ ಕಾಂಬರ್ತ ಈ ತನ್ನೆನೊಗೆ ಆ ಅಮ್ಮನೊಕ್ಕರ ವಚನ ನಡ್ತು ಅಂತ ಮೊದಲೇ ಪೃಥ್ವಿ ಗೆಲ್ಲಿದ ಈಶ್ವರನ ಕಂಡೆ. ಈ ಒಲಗವಾದ ಪೃಥ್ವಿ ಅಂದರೆ ಈ ಭೂಲೋಕ ಒಲಗನ ದಾರು ಭೂಲೋಕ ಉದ್ದೇಶಿಸಿ ನೆರೆಯರ ನಮ್ಮ ಎಲ್ಲ ಈ ದೇಶ ಉದ್ದೇಶಿಟ್ಟೆ ಅದು ನೆರೆಯ ರಾಜರೆಲ್ಲ ನೋಡಿ ಅದು ಎಲ್ಲ ಮಣ್ಣೋಡ ಮಣ್ಣ ಇದ್ದಾರೆ. ಮಣ್ಣುಗಾಯಿ ಆಸೆಪಟ್ಟವಕ್ಕೆಲ್ಲ ಮಣ್ಣೋಡ ಮಣ್ಣ ಇದ್ದಾರೆ. ಒಡಪಗಾಯಿ ಆಸೆಪಟ್ಟವಕ್ಕೆಲ್ಲ ಒಡಮ ನೋಯಿ ಬಂದು ಸುತ್ತಿ ತಿರಿದಿದ್ದಾರೆ. ಇದು பொண்ணுಗಾಯಿ ಆಸೆಪಟ್ಟವಕ್ಕೆಲ್ಲ ಕಡೆಸಿಗ ತಿಂಬುದುಗ ವಡಿ ಇಲ್ಲವಾದ ದರಿದ್ರವನ್ನು ಅದು ಕರ್ಮಪ್ಪ. ಎದುರು ನೀ ಆಸೆಪಟ್ಟರೆ ಅತ್ತ ನಿನಗ ವಲಿಯು ವೇದನವು ಪಿರ್ಕಾಲ ತಂದರು. ಇದೆಲ್ಲ ಪೊರುಳ್ ರೀತಿಯಾನ ಪಟ್ಟರು ಅಲ್ಲ ಅರುಳಗತ್ತ ಪೊರುಳ್ ಬಂದು ತುಂಬ ತನ್ಮಿಲ್ಲವನೆ ಅದು ಒಳಗಡೆ ಆಗ್ತದ. ಅಧಿಕಾರ ಬಲನೋಗೆ ಅಹಂಕಾರನೋಗೆ ಗರ್ಭನೋಗೆ ಮದನೋಗೆ ಮಾತ್ಸರ್ಯನೋಗೆ ಎಲ್ಲ ಆಸೆಪಟ್ಟನೆ ಅಪದರ್ಶನೆ ಬಂದವಕ್ಕೆಲ್ಲ ನಮ್ಮ ನೋಡ್ ಬಂದಾಯ್ತಾರೆ. ಅದು ಈ ಪೃಥ್ವಿಯ ಗೆಲ್ಲಿದ ಈಶ್ವರನನ್ನ ಕಂಡೆ. ಹಾಗೇನೆ ಅಮ್ಮ ಈ ಒಲಗವಾಯಿ ಭೂಮಿ ದಾರು ಜಯಿಸ ಮುಡಿಯ ಈಶ್ವರ ಈಶ್ವರನ ಉಣರ್ವಾಗತ ಜಯಿಸ ಮುಡಿದ್ರ ಈ ಭೂಲೋಕವ ಜಯಿಸಿದ ಈಶ್ವರನನ್ನ ಕಂಡೆ. ಈಶ್ವರ ಅಂದ್ರೆ ಎಲ್ಲ ಹಿಡಿಯುತ್ತಾರೆ. ಈಶ್ವರಂ ಸರ್ವಭೂತಾನ ಅಥವಾ ಈಶ್ವರನ ತನ್ನೆನಗೆ ಮೊದಲು ವರಿಯ ಬ್ರಹ್ಮಭಾವಿಯ ಗೆಲ್ಲಿದ ಆ ಬ್ರಹ್ಮೇಶ್ವರನ ಕಂಡೆ. ಅದನ್ನ ಏನರ್ಥ ವಚನೆಲ್ಲ
ಇಯ್ಯು ಬರಿ ಐದಲಿಯೋ ಅಯ್ಯು ಬರಿ ಹೋಗಿಲ್ಲ ಕನ ನಂಗೆ ಇಯ್ಯು ಜನ್ಮಗ ಭಕ್ತಿ ಮನಸ್ಸು ತಕ್ಕಿನಟ್ರು ಈ ಪಿರವಿನಾಗೇನು ಎಸಗೋ ಇನ್ನು ಪಿರವಿ ಎತ್ತುವ ಕಾಲಕಟ್ಟ ಅಟ್ಲ ಕೂಡ ಮೋಕ್ಷ ಸಿಕ್ಕುದಾಗ ಆ ನೆಲೆ ಇಟ್ರು ಇತ್ತವ ನೆಲೆನಾಗೆ ಬ್ರಹ್ಮಭಾವಿಯ ಗೆಲ್ಲಿದ ಬ್ರಹ್ಮೇಶ್ವರನ ಕಂಡೆ ಎಲ್ಲಾದ್ರೂ ಕಲಿಯುಗನ ಎಲ್ಲ ಕಲಿಯುಗನೇ ಏ ಯುಗನಿಗೆಯೋ ಎಲ್ಲಾದ್ರೂ ಒಂದು ರೋಗ ಆಡದಂದ್ರೆ ಭಾವರೋಗ ಈ ಭಾವರೋಗ ಅಂತ ಮನಸ್ಸು ರೋಗ ಬಂದ್ರ ಮನಸ್ಸಂಕಟವು ಬಂದ್ರ ಮನಸ್ಸಂಕಟ ಬಂದ್ರೆ ಅಂಜಿಕೆ ಕೋಪ ಆಸೆ ಬೇರಾಸೆ ವಿರುಪು ವನ್ಮ ನಂಗೆ ಕಾಮ ಕ್ರೋಧ ಲೋಭ ಮದ ಮತ್ಸರ್ಯ ರಾಗ ದ್ವೇಷ ಇದೆಲ್ಲವೇ ಮನಸ್ಸಂಕಟ ಮೆಂಟಲ್ ಡಿಸೀಸ್ ಮೆಂಟಲ್ ಡಿಸೀಸ್ ಅಲ್ಲ ಮೆಂಟಲ್ ಡಿಸೀಸ್ ಅರ್ಥ ಹೊಂದಿತು. ಈಗ அடுத்தது ಅಲ್ಲಿಂದ ಬರುವ ದೇಹ ರೋಗ. ಈ ಮನರೋಗಗೂ ದೇಹ ರೋಗಗೂ ಏನು ಕಾರಣ? ಭಾವರೋಗ. ಭಾವ ಇಲ್ಲ, ಭಕ್ತಿ ಭಾವ ಇಲ್ಲ, உணர்றது முடியல. தேவருக்கு நன்றி உணர்வோடு இப்போது முடியல. தேவரு தான் நிரந்தரான மனசுக்கு புரிஞ்சதில்லை. நிரந்தரமான விஷயமா நான் ಅಡಂಜದು ಐಕ್ಯ ಆಪುದು ಎಂಬುದು ಕೇಪುದಿಲ್ಲ, ಮೋಕ್ಷಕ್ಕೆ ಕೇಪುದಿಲ್ಲ. ಮೋಗನೊಗ ಸಿಕ್ಕಿಂದ ಹತ್ತೊಂಬತ್ತ ಅಮ್ಮ ನಾನು ನೋಡಿದ್ದೆ ಬ್ರಹ್ಮ ಭಾವಯ. ಈ ಬ್ರಹ್ಮ ಉರುವಾಕಿದ ಬ್ರಹ್ಮ ಎಲ್ಲಾ ಅಡಿಯೂ ಬ್ರಹ್ಮ ನಡೆದೆ ಅಲ್ಲ, ಅಲ್ಲಿ ಎಲ್ಲಾ ಅಡಿಯೂ ಮಾಯೆ ನಡೆದೆ. ಮಾಯೆಯ ತೇಡಿ ಹೋಣ. ಇದು ಸಿಂಪಲ್ ಆಗುದಲ್ಲ, ಭಗವಂತ ಸೋಕಯ್ಯ ಎಲ್ಲ ಕ್ರಿಯೇಷನ್ಗಿಂದ ಹೋದಾರ, ಕ್ರಿಯೇಟರ್ಗಿಂದ ಹೋಗುದಿಲ್ಲ. ಎಲ್ಲ ಉರುವಾಕಿದಿಂದ ಹೋಗಿದಾರ, ಉರುವಾಕಿದಿಂದ ಹೋಗ್ತಿಲ್ಲ. ಉರುವಾಕಿದವರ್ಗ ನೋಡಿ ಮ್ಯಾನ್ಚೆಸ್ಟರ್ನಾಗ ನಿಂಗೆ ತಮ್ಮಟ್ಟಿ ಪಕ್ಕದೈತಿ, ನಿಂಗೆ ಒಬ್ಬದೇ ಕ್ರಿಯೇಟರ್ ಕೊಡಿದ್ದೆ. ಎಲ್ಲ ಕ್ರಿಯೇಷನ್ಗಿಂದ ಆಗ್ತದೆ. ಕ್ರಿಯೇಷನ್ ಇದ್ದಂತೇನ ಮನೆ ಟಿವಿ ನೋಡಿದ್ದಾರೆ, ಕ್ರಿಯೇಷನ್ ಇದ್ದಂತೇನ ನಾಯಿಗೆ ಏನು ಮಾಡೋದು ನಿಂತಿದ್ದಾರೆ, ಕ್ರಿಯೇಷನ್ ಇದ್ದಂತೇನ ಇಂದು ನಾ ಏನು ಮಾಡಿದೆ ನಾಯಿಗೆ ಎತ್ತಿರ್ಬೋದು ತಂದು ಮಾಡಿದ್ದಾರೆ. ಕ್ರಿಯೇಟರ್ ಇಂದಾಡುವಲೆ ಎಲ್ಲ ಕ್ರಿಯೇಷನು ನಂಗವ ತೇಡಿ ಬಂದ್ರ ಎಲ್ಲ ಕ್ರಿಯೇಷನ್ಗೆ ಕ್ರಿಯೇಟರ್ ನೋಡ್ಲೆ ಅದು ವಿಡ ದೊಡ್ಡ ಜ್ಞಾನ ಇದಿಲ್ಲ. ಇದತ್ತ ತನ್ನ ಉರುವಾಕಿದವಕ್ರ ಬೇಡ, ಉರುವಾಕಿದ ಬೇಡ, ಉರುವಾಕಿದವಕ್ರ ತೇಡಿ ಒಪ್ಪನಂತ ಜ್ಞಾನ ಆನ್ಮೀಗ ಪಯಣದ ಆರಂಭಿಸಿದ್ರು. ಅದು ಉರುವಾಕಿದ್ದು ಬಿಡ ಎಡಪಟ್ಟ ಕಡೆ ಇದು ಮಾಯೆ ಎಡದೆ ಅದೆಲ್ಲ ಅದನ್ನತ್ತ ಅಮ್ಮಯ್ಯ ಬ್ರಹ್ಮಭಾವಿ ಗೆಲ್ಲಿದ ಬ್ರಹ್ಮೇಶ್ವರನನ್ನ ಕಂಡೆ. ಆ ಭಾವ ರೋಗನ ಒಟ್ಟ ನಿನ್ನ ನೆಂಚಿಗೆ ಪೃಥ್ವಿಯೇ ಗೆಲ್ಲಿದಂದ್ರೆ ಜೇಚಿದ, ಗೆಲ್ಲಿದಂದ್ರೆ ಕನ್ನಡನಾಗೆ ಜೇಚಿದ. அடுத்தது ಸತ್ವ ರಜಸ್ ತಮಸ್ ತ್ರಿವಿಧವ ಗೆಲ್ಲಿದ ತ್ರಿಪುರಾಂತಕನನ್ನ ಕಂಡೆ. 3 ಗುಣವ ಕಡಮತ್ರ ಹೆಸರು ಗುಣಾತೀತ ಗುಣಾತ್ಮಕ ದೇಯರ್. ಎಲ್ಲ ಗುಣಾತೀತರ ಇರ್ಬೋದು, ಗುಣಾತ್ಮಕರ. ಗುಣಾತ್ಮಕ ಇಬ್ಬರೇ ಆ ಉಮ್ಯಾನ ಗವ ಆ ಅಳಪ್ಪರಿಯ ಅನ್ಬೋದು ಆಗತ್ತ ಬಂದ್ರ. ಗುಣವೆಲ್ಲ ಕಡಂದು ಬಂದ್ರ 3 ಗುಣನಕ್ಕೆ ದರ ಏನೋ ಒಂದು ಗುಣನ ಸಿಕ್ಕಿದ್ರೆ ಅದಕ್ಕೆ ತಮ್ಮನಕ್ಕೆ ಅದಕ್ಕೆ ಪಾಪ ಪುಣ್ಯ ಕಣಕ ಕರ್ಮಗೆ ಹೋದಾರ. ಈ 3 ಗುಣವ ಅಂತ ಆರಂಭಿಸನೇ ಇರ ಸತ್ವ ರಜಸ್ ತಮಸ್. 3 ಸತ್ವ ರಜಸ್ ತಮಸ್ ಗುಣವ ತ್ರಿವಿಧವ, 3 ಗುಣ ಅಂದ್ರೆ ತ್ರಿವಿಧ. 3ವ ಗೆಲ್ಲಿದ ತ್ರಿಪುರಾಂತಕನನ್ನ ಕಂಡೆ. ಅವ ತ್ರಿಪುರಾಂತಕ ಅಂದ್ರೆ ದೊಡ್ಡ ಇದಕ್ಕೆ ಅಥವಾ ತ್ರಿಪುರಾಂತಕನವು ಅಳಿಚಿದ ಒಂದು ತನ್ಮನಗೆ ತ್ರಿವೇಶ್ವರ ಇದ್ದಾರೆ. ಈ ತ್ರಿವೇಶ್ವರ ಹೆಸರು ಕೂಡ ತ್ರಿವೇಶ್ವರ ಅಂತ ಅರ್ಥ. 3 ವಿಧವಾದ ಹರ ಶಿವ ರುದ್ರಾಂಬ ತನ್ಮನಗೂ 3 ಗುಣವು ಗೆಲ್ಲಿದ ಆ ಬೇರ್ಪಟ್ಟ ಈಶ್ವರನ ಕಂಡೆ. ಆತ್ಮಜ್ಞಾನದಲ್ಲಿ ಅಂತರಂಗ ಆತ್ಮಜ್ಞಾನದಲ್ಲಿ ಜ್ಯೋತಿ ಸಿದ್ಧಯ್ಯನ ಕಂಡೆ. ಎಲ್ಲ ಈ ನೆಗಟು ಹೊರಸ್ತ ನೋಡಿದೆ, ಈಗ ತನಕ ಕುರಿತು ಹೊರಸ್ತ ಆತ್ಮೇಶ್ವರ ಇದ್ದಾರೆ. ಅಂತರಂಗ ಆತ್ಮಜ್ಞಾನದಲ್ಲಿ ಈ ಆತ್ಮಗಿವೇ ತಾತ ಈಶ್ವರ. ಈಶ್ವರ ಅಂದ್ರೆ ಸುಪ್ರೀಂ. ಈಶ್ವರ ಅಂದ್ರೆ ಇನ್ನೊಂದು ಹೆಸರು ಏನಂದ್ರೆ ಎಲ್ಲವ ಕಟ್ಟುಪಡುತ್ತುವ ಶಕ್ತಿ ಉಳ್ಳ ಭಕ್ತಿ ಈಶ್ವರ ಅಂತಾರೆ. ಸರ್ವೇಶ್ವರ ಪರಮೇಶ್ವರ. ಅದೇ ಸಮಯದೊಳಗೆ ಈಶ್ವರಮ್ಮನೆ ಎಲ್ಲಾ ಎಡೆಯಿದ್ದಾರೆ ಎಂಬ ಆ ತನ್ಮಿ ಹೊಡೆದು ಸರ್ವವ್ಯಾಪಿಯ ಸರ್ವೇಶ್ವರನ ಇದ್ದಾರೆ. ಉಳ್ಳ ಈಶ್ವರಮ್ಮನೆ ಅಥವಾ ಕಟ್ಟುಪಡುತ್ತುವ ಶಕ್ತಿ ಸುಪ್ರೀಂ ಅಮ್ಮನೆ ಉಯರ್ವಾದ ದೊಡ್ಡವಕ್ಕ ಅಥವಾ ಮಾಸ್ಟರ್ ಎಂಬ ವಿಷಯ ಅರ್ಥವನ್ನೇ ನಾ ಅಂತರಂಗ ಆತ್ಮಜ್ಞಾನದಲ್ಲಿ ಜ್ಯೋತಿ ಸಿದ್ಧಯ್ಯನ ಕಂಡೆ. ಈ ಜ್ಯೋತಿ ರೂಪವ ಹೋಗಿಸ್ತಾ ಇದ್ದಾರೆ ಆತ್ಮರೂಪವ. ನಾ ಇನ್ನು ಆತ್ಮಜ್ಞಾನದಂದ ಅದನ್ನ ಕಂಡೆ ಅಂತಂದರು. ಇವರೆಲ್ಲಾರ್ಗ ಮಧ್ಯಮ ಸ್ಥಾನ ಪ್ರಾಣಲಿಂಗವೇ ಎಂದು. ಈ ಪ್ರಾಣವೇ ಲಿಂಗ ಬಡಿಯು ಮಾಡಿದೆ ಆತ್ಮಲಿಂಗ. ಪ್ರಾಣವನ್ನು ಉಸಿರು ಈ ಪ್ರಾಣಲಿಂಗವೇ ಎಂದು ಸುಯಜ್ಞಾನದಲ್ಲಿ ತೋರಿದ ಬಸವಣ್ಣನ ಪ್ರಸಾದದಿಂದ. ಬಸವಣ್ಣನ ನೋಡ್ಲೆ ಬಸವಣ್ಣನ ವಚನವ ಕೇಳ್ತಾರೆ ಮಹಾದೇವಿಯವರು ಎತ್ತ ಸೋಕಿರು. ಸ್ವಯಜ್ಞಾನದ ತೋರಿದ ಬಸವಣ್ಣನ ಪ್ರಸಾದದಿಂದ ಇನ್ನ ಚಿನ್ನ ಮಲ್ಲಿಕಾರ್ಜುನ ಕಂಡೆ. ಎತ್ತ ಸೋಕ ಮುಡಿಸ ನೋಡಿ
ಇದೆಲ್ಲ ನಾ ಕಂಡೆ ಇಟ್ಟು ಕಡೆಸಿಗೆ ದಾರಾಗ ಆ ಕ್ರೆಡಿಟ್ ಕೊಟ್ಟಾರ ಕ್ರೆಡಿಟ್ ಮನೆ ಬಡದು ಏನೇನು ಫಲನ ದಾರ ಕೊಟ್ಟಾರ ಗುರುಂದಾರ ಗುರುವ ನೋಡವೇ ಇಲ್ಲ, ಗುರುವಿನ ದರ್ಶನವೇ ಇಸಲ್ಲ, ಗುರು ಕೂಡ ದೊಡ್ಡ ಉಪದೇಶ ಇಸಲ್ಲ. ಆ ವಚನ ಬಗ್ಗೆತೆ ಮನೆಯ ಅವ್ವಪ್ಪ ಮಾತಾಡಿದ್ದು ಬಿದ್ದೆ ಒಂದು ಗುರು ಭಕ್ತಿನಾಗಿದ್ದಾರೆ, ಒಂದು ಗುರು ಸೇವನೆ ಇದ್ದಾರೆ. ಇಲ್ಲಿ ಪಕ್ಕದ ಗುರು ಕೂಡ ಕುಲದಲ್ಲ ಕೂಡ ಕಲಿಯುಗ ಭಕ್ತಿ ಭಕ್ತದಲ್ಲೇ ಅದು ಕಲಿಯುಗ ಎಲ್ಲ ಬಾಬಾ ರೋಗ ಇತ್ತು, ರೋಗ ಸರಿ ಮಾಡಿಬಿಟ್ಟ ಎಲ್ಲ ರೀತಿ ನೋಡಿದ್ವಿ. ಗುರು ನೋಡಾದೆ ಗುರು ಪರಾಶಕ್ತಿ ಗಣೇಶ್ಗೆ ಎಲ್ಲ ಒಂದು ಮಾತು ತಾ ಸೋಮಿದ ನಿಂಗೂ ಸೋಮಿತ ಎಲ್ಲವೇ ಶಿವಶಕ್ತಿ ಸ್ವರೂಪ. ನಂಗೆ ನೋಡಿದ್ವಿ ಹೇಗೆ ಪಳಗಿತಿದ್ದ ತಾ ಸೋಮಿಯದಾಗ ನಾ ಸೋಮಿಯದಾಗ ಆತಂಕ ನಂಗೆ ಹೇಗೂ ಏನವೋ ಎಲ್ಲವೇ ಸೋಮಿದೆ ಏನವೋ ಆಗುತ್ತೆ ಅದ್ವೈತ ಭಾವ ಬಂತಾರೆ ಆತವೆಲ್ಲ ಅಂತ ಸೋಕೆ ಇದ್ರು. ಆಗಾಗ ಎನ್ನಟ್ಟೆಚ್ಚು ಸ್ವಲ್ಪ ಆಡಿತು. ಅಕ್ಕಮಹಾದೇವಿ ಚರಿತ್ರ ನುಗಿಸಿದೆ ಸಾಯಿಟ್ಟಿದ್ರು. ಸಾಯಿ ಅಕ್ಕಮಹಾದೇವಿ ಅವರು ಮೊಯ್ತು ಮೊಯ್ಯೋಗನೆ ಅತ್ತವರೆಲ್ಲೊಳಗೆ ಅಮ್ಮ ಮಾಡಿಬಿಟ್ರು. ಈಗ ಅತ್ತವರು ಅಂತರಂಗ ಆತ್ಮಜ್ಞಾನದಲ್ಲಿ ಜ್ಯೋತಿ ಸಿದ್ದಯ್ಯನ ಜ್ಯೋತಿ ರೂಪನೆಂಬ ಆ ಸಿದ್ದಯ್ಯ ಅಂದ್ರೆ ತನ್ನವತ ನಡೆದು ಸಿದ್ದಯ್ಯನ ಎಲ್ಲ ಸಿದ್ಧಿಯು ತಾದ ತಪ್ಪುದು ಸಿದ್ದೇಶ್ವರ ಅಂತ ತನ್ನವ ನಾ ಕಂಡೆ. ಇವರೆಲ್ಲಾರಣ ಇದೆಲ್ಲ ಎತ್ತರ ಹುಡುಕ್ತನಗ ಮೊದಲು ಪಡಿಯಿಂದ ತ್ರಿವಿಧವ ಗೆಲಿದ ತ್ರಿಪುರಾಂತಕನ ಕಂಡೆ, ಬ್ರಹ್ಮಭಾವಿಯ ಗೆಲಿದ ಬ್ರಹ್ಮೇಶ್ವರನ ಕಂಡೆ, ಪೃಥ್ವಿ ಗೆಲಿದ ಈಶ್ವರನ ಕಂಡೆ. ಇದೆಲ್ಲ ಎತ್ತರ ನಡುತ್ತು. ನಾ ಇಲ್ಲಿಯ ಉಸಿರೋಡಿ ಮೂಲಕ ನಡುತ್ತು. ಆತ್ಮ ತನಿ ಶರೀರ ತನಿ ಇದೆಲ್ಲ ನಡೆಯ. ಈ ಆತ್ಮ ಮೂಲಿವತ ಶರೀರ ಆ ದೈವ ನೆಲೆಯ ಅಡಚಿರ. ಆಗ ನಿರಂತರ ಇಲ್ಲದೆ ಈ ಶರೀರ ಮುನಿವ ನಿರಂತರವ ಹೋಗಸು ಆತ್ಮ ಆಡದೆ ಅದನ್ನು ಉಣರ್ದಗಾಯ್ತೆ ನಿರಂತರ ಇಲ್ಲದ ಶರೀರ ತಂದು ತಡದೆ 1960 ಅಮ್ಮ ಸೋಕಂದ್ರೆ ಬೆಳಕಿಯ ಮಹಾದೇವಿಯವರು ಏನೇ ಇವರೆಲ್ಲಾರಣ ಮಧ್ಯಮ ಸ್ಥಾನ ಮಧ್ಯಮಲ್ಲ ಸೆಂಟರ್ನೊಗೆ ಎಲ್ಲಗ ನಡುವೆ ಪ್ರಾಣಲಿಂಗ ತಾಂದು ಸ್ವಯಜ್ಞಾನದಲ್ಲಿ ತೋರಿದ ಬಸವಣ್ಣನ ಪ್ರಸಾದ ಅಲ್ಲ. ಗುರು ಎಂಬುದು ಗುರು ಸಾರ ಒಪ್ಪುದು ಎಲ್ಲವೇ ಪ್ರಸಾದ. ಗುರು ನೋಡಿದರೆ ಕೂಡ ಪ್ರಸಾದ. ಗುರು ಸಿಲಟೆಗಳನ್ನು ಕೇವಲ ಮಾಡಿಕೊಳ್ಳಿ ಪ್ರಸಾದ. ಗುರು ಉಪದೇಶ ಮಾಡಲಿ ಪ್ರಸಾದ. ಪರೀಕ್ಷೆ ತಂದಲ್ಲಿ ಪ್ರಸಾದ, ಟೆಸ್ಟ್ ತಂದಲ್ಲಿ ಪ್ರಸಾದ, ಎಲ್ಲ ಪ್ರಸಾದ. ಗುರು ಸಾರ್ ಬಂದಿದ್ದವರು ಅರ್ಥ ಮಾತ್ರ ಒಳ್ಳೆಯ ಶಿಷ್ಯ ಆಗ್ಬೇಕು ಅದು ಪ್ರಸಾದ, ಮೀದಿ ಬೇಕು ಅದು ಕಷ್ಟದ ಪ್ರಸಾದ. ಅದು ಪ್ರಸರ್ ಸಾದ ಪ್ರಸಾದ ಪ್ರಸರ್ ಅತ್ತಮಗೆ ಸೋಕ ಅಮ್ಮ ಏಯ್ ಆ ಪ್ರಸಾದ ತಂದೆ ಆ ನೆಲೆಯ ಉಣರ್ತನೆ ಅಯ್ಯ ಪ್ರಂತ ನಿನ್ನ ಚಿನ್ನ ಮಲ್ಲಿಕಾರ್ಜುನ ಕಂಡೆ ಅಥವಾ ತುಂಬಿದ ಗಮನಕ್ಕೆ ಮಲ್ಲಿ ಹೂವಿನ ಗಮಲಮಾಕೆ ಮಲ್ಲಿ ಹೂವಿನ ಪವಿತ್ರಮಾಗಿಬ್ಬ ನಿನ್ನ ಚಿನ್ನ ಮಲ್ಲಿಕಾರ್ಜುನ ಕಂಡೆ. ಎತ್ತವ ನೆಲೆ ನೋಡಿ, ಎತ್ತವ ಸ್ಥಿತಿ. ಎಷ್ಟು ವಯಸ್ಸಣ್ಣು? 12 ವಯಸ್ಸಣ್ಣು. 12 ವಯಸ್ಸಣ್ಣುಗ ಈ ನೆಲೆ ಬಂದ್ರ 430 ವಚನ ಇದರಿಂದ நிறைய ಬರುತ್ತದೆಯೋ. ಅಪ್ಪರ ಅದ್ಭುತವಾದ ವಚನ, ಆಳವಾದ ವಚನ, ತಿಳಿವಾದ ವಚನ. ಕಡೇಸು ಇದೆಲ್ಲವ ನಾ ಕಂಡಿದ್ರೆ ಉಣರ್ದೆ ನೋಡಿದೆ ಇಟ್ಟು ಫೈನಲಿ ಮುಡಿವರೆಗೆ ಒಪ್ಪನೆ ಏನಂತೆ ಇದೆಲ್ಲ ಬಸವಣ್ಣ ಪ್ರಸಾದ ಅಂದುಟ್ಟ. ಬಸವಣ್ಣ ನಾನು ನೋಡುವೇ ಇಲ್ಲ, ಎಲ್ಲರ ಗುರು ಪ್ರಸಾದ ಅಂದುಟ್ಟ. ಗುರು ಅಂತ ಆ ಗುರು ಮನೆ ಆಸದ ವಿಷಯ ತಿಳಿವಾಡ ಬರ್ತಾರೆ. ಈಗ ಅಮ್ಮ 12 ವಯಸ್ಸು ಮತ್ತು ಈಗ ಅದೇ ಮತ್ತೆ ಲಿಂಗ ನಿಷ್ಠೆನೋಗೆ ಎಲ್ಲ ವಿಷಯ ಮಾಡಿದ್ದೇವೆ, ಎಲ್ಲ ಭಕ್ತಿನೋಗೆ ಇದ್ದೇವೆ. ಲಿಂಗ ಪ್ರತಿಭಾ ಸ್ಥಿತಿ ನೋಗಿದ್ದು ಉಂಟವೆ ತನ್ನ ನೆರೆಯ ನಡೆದ 14 ವಯಸ್ಸು. ಈಗ ಅಲ್ಲಿಯ ಎಲ್ಲರಿಗೂ ಒಂದು ಸಿಟ್ರರಸರುಗಳಿದ್ದಾರೆ. ಕುನ್ನ ರಾಜಿ ಅನ್ನೋಕೆ ಸಿಟ್ರರಸರುಗಳು ಕುನ್ನ ರಾಜಿ ಮಾಡೋಕೆ. ಹಾಗೆ ಅತ್ತಮಾಗ ಶಿವಮೊಗ್ಗ ಜಿಲ್ಲೆದೋಗೆ ಆ ಶಿವಮೊಗ್ಗ ಪ್ರಾಂತ್ಯನೋಗೆ ಸಿಟ್ರರಸರ ಇದ್ದವಕ್ಕ ಜೈನ ಮತವ ಪಿನ್ಪಟ್ಟಿರುವ ಒಂದು ರಾಜ ಕೌಶಿಕ ರಾಜ ಅಂತದ್ದು. ಜೈನ ಮತ ಈಗ ಶೈವ ಅಲ್ಲ, ವೈಷ್ಣವ ಅಲ್ಲ, ಜೈನ ಮತ ಆ ಕಾಲ ಕಟ್ಟು ತೆಗೆದ್ರೆ ನಾ ಇದು 11ನೇ ನೂറ്റാண்டு 12ನೇ ನೂറ്റാண்டு ಬುದ್ಧ ಮತವ ತಾಂಡಿ ಜೈನ ಮತ ಒಟ್ಟು ತೆಗೆದ್ರೆ ಆ ಜೈನ ಮತವ ಪಿನ್ಪಟ್ಟಿರುವ ತಾನು ಭಕ್ತಿಮಂತ ರಾಜ್ಯ ಮಾಡಿದ್ದಾರೆ. ಅಲ್ಲೇ ಕುರಿ ಆಸೆ ಜಾಸ್ತಿ ಇರದೆ ಮಾಡಿದ್ದಾರೆ. ಆಗ ಒಂದು ಜನ 14 ವಯಸ್ಸು ಇಟ್ಟ ಈ ಅಮ್ಮ ಬಂದು ತನ್ನ ಸರಿಯದ ಕೊಡೆಲ್ಲ ನಡೆದಿಟ್ಟು ಲಿಂಗ ಪೂಜೆಗ ಹೂವೆಲ್ಲ ಕೂದಲು ಬಂದಿಟ್ಟು ಎಲ್ಲ ದ್ರವ್ಯ ಎಲ್ಲ ಎತ್ತಿಗೆ ಬಂದಿಟ್ಟು ದ್ರವ್ಯ ಎಲ್ಲ ಏನೇನು ತೇವೆಯೋ ಸೌಭಾಗ್ಯತೆ ಮಾಡ್ತಾರೆ. ಕುಂಕುಮ, ಚಂದನ, ಅರ್ಚಿನ ಮಂಜಳು ಇದೆಲ್ಲ ಎತ್ತಿಗೆ ಬಂದು ಲಿಂಗ ಪೂಜೆಗೆ ಎಲ್ಲ ತಯಾರಾಗಿದ್ದಾರೆ, ಮಾತಾಡಿದ್ದಾರೆ. ಏಳಪಟ್ಟ ಕಾಲನೊಳಗೆ ದೊಡ್ಡ
ರಾಜರು ಮನೆ ದೊಡ್ಡ ಊರುಗಳ ನಡೆದಿದೆ, ಅಪ್ಪರ ಕೋಲಾಹಲ ನಡೆದಿದೆ. ಮುಂದಾಡು ಮಂಗಳ ಮೇಳ ಮಾತಿಯ ಓಡ, ಕುದುರೆ ಪಡೆ ಆನೆ ಪಡೆ ನೋಗೆ ಮುನ್ವಗಚ್ಚ ಪಡೆ ವೀರರುಗಳು ಘೋಷಮಿಡ ಘೋಷವೆಲ್ಲ ಹಾಕಿ ಜೈ ಕೌಶಿಕ ರಾಜ ಜೈ ಕೌಶಿಕ ಮಹಾರಾಜ ತಂದು ಗೋರ್ಚಿ ಬಂದಿದ್ದಾರೆ. ಎಲ್ಲ ಸಹಿತ ಮಾತೊಂದು ಊರುಗಳ ನೋಡೋಣ. ಹಂಗೆ ರಾಜನ ನೋಡುವ, ರಾಜನ ರಥವು ನೋಡುವ, ರಾಜನ ಪಡೆ ನೋಡುವ, ಆನೆ ನೋಡಾಕು, ಕುದುರೆ ನೋಡಾಕು, ಮಂಗಳ ಮೇಳ ಮಧ್ಯ ಮುಳಂಗಿರ ಆಗ ರಾಜನ ಬಂದಂಥದ್ದು ಎಲ್ಲ ಅಮ್ಮನು ಆ ಗೂಡ ಹೂ ಬಿಟ್ಟು ಎಲ್ಲ ಅಮ್ಮಕ್ಕ ನೋಡಿದ್ವಿ. ಈ ಸಣ್ಣ ಮಕ್ಕಳಿದ್ದಾರೆ ಅಲ್ಲಿಯ ಸಾವಿರ ಕಣಕನ ಮಕ್ಕಳು ಗ್ರಾಮದೆಲ್ಲ ಸುತ್ತಿ ಶಿವಮೊಗ್ಗ ಜಿಲ್ಲೆಯಲ್ಲೆಲ್ಲ ಬಂದಿದ್ದಾರೆ. ಅಲ್ಲಿ ದಾರಿ ಆ ಪಯಣ ರಾಜನ ಊರುವಲ್ಲ ನಡೆದಾರ. ರಾಜ ರಥನಾಗಿದ್ದು ಎಲ್ಲ ಆಶೀರ್ವಾದ ಮಾಡಿದ ಕೈ ತೋರಿಸಿದ್ದಾರೆ. ಆಶೀರ್ವಾದ ನಾನು ರಾಜ ಇದ್ದೇವೆ, ಆಶೀರ್ವಾದ ಮಾಡೋದು ರಾಜ ಯಾರಿಲ್ಲ ಅಲ್ಲಿದ್ದಲ್ಲಿ ನಾ ಇದ್ದೇ ಎಂಬುದು ರಾಜ ಮನೆಯೇ ಒಂದು ದೇವರಿಗೆ ಸಮಮಾನ ಒಂದು ಅಂಗೀಕಾರ್ಥ ಆ ಕಾರಣಕ್ಕೆ ಮಾಡಿದ್ದಾರೆ. ಎಲ್ಲ ನೋಡಿದ ರಾಜಗ ಎಲ್ಲ ನೋಡಿದ್ರು ಪ್ರಜೆ ಎಲ್ಲ ಇದ್ದಾರೆ. ಏನವೋ ಅಮ್ಮನ ಮೇಲೆ ಅಮ್ಮನ ಗುಟ್ಟ ನೋಡಿದವನೇ ಅದತ್ತ ಎಂಥ ಬ್ರೈಟ್ ಆಗಿಲ್ಲ ಅಲ್ಲಿ ಕಂಡವರ ಕಲಿಯುಗನಾಗೆ ಅದು ಈ ಯುಗ ಎಲ್ಲ ಯುಗನಾಗೆ ತರ್ತಾರೆ. ಒಂದು ವಿಧವಾಗಿ ಈಗೆಲ್ಲ ಅಳಗಾಗುತ್ತ ಅದು ಒಂದು ವಿಧವಾಗಿ ಸೌಂದರ್ಯ ಆತ್ಮ ಸೌಂದರ್ಯವ ನೋಡಾದೆ ದೇಹ ಸೌಂದರ್ಯವ ನೋಡನೆ ಎಲ್ಲರೂ ಮೋಗಾಗ ಸಿಕ್ಕ ಹೋಗ್ತ. ಈಗ ಪಾಡಗ ಆನಂದನಾಗ ಬಂದ ನಿಪ್ಪ ರಾಜಗ ಇದೇ ನಡೆದು ನಿಮ್ಮನೆ ಈ 14 ವಯಸ್ಸು ಹೆಣ್ಣು ನೋಡ್ಯಾರ. ಒಳ್ಳೆಯ ಉದ್ದ ಅತ್ತ ವಾಪಸ್ಸೊಂದು ಆ ಪಟ್ಟು ವಸ್ತ್ರನೋಗೆ ಒಂದು ಆಭರಣ ಎಲ್ಲ ಇಲ್ಲ. ಹಾಲ ರುದ್ರಾಕ್ಷ ಕಟ್ಟಿದ್ವಿ ಅತ್ತ ಒಂದು ಪಸಂದು ನಿತ್ತಿನೋಗೆ ತ್ರಿಪುರ ಅಂತಕ ಭಸ್ಮ ಹಾಕಿ ಇದು ಪಟ್ಟಣ ಹಾಕಿ ತಿದ್ದಿ ಅಮ್ಮ ನೋಡಿದ್ರೆ ತನಕ ವಸಿಗರ ಹಾರ ಮೋಗ ಹಾರ ಈಗ ನೋಡಿಟ್ರು ಮುಡಿ ಮಾಡಿಟ್ರು ಮದುವೆ ಮಾಡಲೆ ತನ್ನ ಈಗ ಇದು ಅಮ್ಮಗೆ ಬಂದ ಸೋದನೆ. ಅಮ್ಮವೇ ಮೊದಲ ಕೂಡ ಸೋದನೆ ಕಡೆಸಿಗೆ ನನಗೆ ಈಗೆಲ್ಲ ಅಮ್ಮನ ಸಾರ ಹೋಗಿ ಸೋದನೆಯಿಂದ ಆಡಿ ಪೆರುಕುನ ಹೋಗಿ ಬಿದ್ದನ ಅಲ್ಲ ಅಮ್ಮವೇ ಭೂಲೋಕ ಮೊದಲ ಸೋದನೆ ಅಂತ ಎಲ್ಲವೇ ಮಾಯೆ ಕಡತದ್ದು ಮಹಾಮಾಯ ಅತ್ತಂದ ಅತ್ತವನ್ನೆಲ್ಲನೋಗೆ ಆ ಮೋಗ ತನ್ನ ಮೇಲೆ ಅತ್ತ ಒಂದು ಆಸೆ ಪಟ್ಟುಟ್ರು. ಈಗ ಏನು ಮಾಡ್ಯಾರ ನೇರ ಹೋಗಿ ಆಗ ರಾಜರುಗ ಅಧಿಕಾರ ಆಡೋನೆ ಅಧಿಕಾರ ಬಲ್ಲಾಡೋನೆ ಅಧಿಕಾರ ಬಲ ಓಡಿಸಿದ್ದ ಅಹಂಕಾರ ಐಶ್ವರ್ಯ ಅವನೇ ಅವಾಗ ಏನಂದ್ರೆ ತಾ ಏನು ನೆಂಚಿನ ಅದು ನಡೆದ ಏನು ನೆಂಚಿನವೋ ಎದುರು ಆಸೆ ಪಟ್ಟನೋ ಅದು ಸಿಕ್ಕಿ ಹಾಕೋದು ಏನು ನೆಂಚಿನ ಅದು ನಡೆದ ಅದು ರಾಜ್ಯ ಇದೆ. ಈಗ ರಾಜ್ಯ ಅಕ್ಕರ್ ಕಟ್ಟುಪಾಡು ನೋಡಿದೆ ಪಡೆ ವೀರರು ಕೆತ್ತಪ್ಪದು ಇವು ನೇರ ಹೋದಾರ ತನ್ನ ಸಭೆಗೆ ಹೋದಾರ ತನ್ನ ಅರೆಗೆ ಹೋದಾರ ನನಗಂದು ಪೆಟ್ಟ ಈಗ ತನ್ನ ಮಂತ್ರಿ ವಸಂತಕರು ನೇರ ಹೋಗ್ತಾರೆ. ರಜ ಊರುಗಳೆಲ್ಲ ಒಳ್ಳೆ ಕಟ್ಟುತ್ತಾನೆ, ಎಲ್ಲ ಮಕ್ಕಳೆಲ್ಲ ಒಳ್ಳೆ ಸೆಳಿಪಾ ಇದ್ದಾರೆ, ನನಗೆ ಬರೀ ಕೊಟ್ಟನೇ ಇದ್ದಾರೆ, ಬೇರೆಡೆಗೆ ಬಂದಾರ ಅದೆಲ್ಲ ಕಣಕ್ಕೆ ಇದ್ದಾರ ತನ್ನ ಮನಸ್ಸು ಮಂಟಗೆ ಇವ್ರದ್ದು ಇದು ಆಸೆ ಜಾಸ್ತಿ ಇರ್ತಂದ್ರೆ ಅಂಟ್ರಾಡ ಡ್ಯೂಟಿ ಮಾಡೋದು ಮುಡಿಯ ಅದು ಏನೋ ತಲೆ ಈ ಥರ ಮಟ್ಟೆ ಇರೋದಿಲ್ಲ ಈ ಥರ ನೋಡಿಯಾರ ಗೆಂಚಿಯಾರ ಏನದು ಏನೊಂದು ಮಾತ್ರ ಅದರದ್ದು ಏಕರಾಜ ಏನ ನಿಂಗೆ ಅರಕೋಲು ಏನ ದುಃಖ ಇದೊಂದು ವಾಸನೆ ಐತೆ ಅಂತಲೇ ವಸಂತಕರೇ ಮಂದ್ರಿಯೇ ನಮ್ಮ ಅಪ್ಪದಾರಿ ಒಂದು ಹೆಣ್ಣ ನೋಡಿದೆ ಪಸಂದ ಇದ್ದಿತ್ತು ಎಲ್ಲ ಹೆಣ್ಣು ಆ ಹೆಣ್ಣುಗೊಂದು ವ್ಯತ್ಯಾಸ ಇಟ್ಟಿತ್ತು. ಪಟ್ಟಣ ಹಾಕಿತ್ತು ಗತ್ತುನಾಗ ಒಂದೇ ಒಂದು ತಂಗ ಇಲ್ಲ ರುದ್ರಾಕ್ಷ ಮಟ್ಟು ಆಗಿದ್ದಾರೆ. ಈ ಹೆಣ್ಣು ಗ್ರಾಮ ಅಂತ ನಿಂಗೆ ನೋಡಿ ಆ ಹೆಣ್ಣು ನಾ ಮದುವೆ ಮಾಡೋದು ನಾನು ಆಸೆ ಪಟ್ಟನೆ ಮನೆಗೆ ಹೋಗಿ ಮಾತಾಡಿಟ್ಟು ಮನಕ್ಕನ ಹೆಣ್ಣನ್ನು ಕೊಟ್ಟು ನಾನು ಮದುವೆ ಮಾಡಿಸಿದ್ದೆ. ಇತ್ತಂದು ರಾಜನ ಕಟ್ಟಡ ಇದು ರಾಜ ನಂಗ ಈಗ ನಂಗೆ ಸ್ವಂತ ಬಂದನೋಗೆ ಆ ಕಡೆ ರಾಜಿನೋಗೆ ಚಾಲುಕ್ಯ ವಂಶನೋಗೆ ನಂಗೆ ನಿಂಗೆಗಾಗಿ ಹೆಣ್ಣು ನೋಡಿ ತಡೆದಿದ್ದಾಗ ಕೇಳ್ತಾರೆ ನಾ ಮುಡಿ ಮಾಡಿಬಿಟ್ಟೆ. ಇದು ತನ್ನ ಪತ್ನಿಯ ಬಬ್ಬದೊಂದು ತನ್ನ ತೇಜಸ್ಸು ತನ್ನ ಒಡಿ ನೋಡಿದೆ ಅಥವಾ ಸೋಕಾಟತ್ತು ನಾ ಖಂಡಿತ ಅಮ್ಮನ ತನ್ನ ಮದುಮನ್ನೇ ಆ ಹೆಣ್ಣನ ಅಡಂಜಿ ಹಾಕೋದು ನೀ ಬಾರಿವಿ ನಿಂಗೆ ನೋಡಿಬಿಟ್ಟು ಉತ್ತರ. ಈಗ ತಾವು ಹೋದಾರ ಹೋಗಿ ಎಲ್ಲ ತಿಳಿದ್ವಿ 2 ಜನ ಆಗತ್ತಾ ಎಲ್ಲ ಕೇಳಿಪಟ್ಟಿತ್ತು ಅತ್ತ ಒಂದು ರಾಜ ಏದ ಅರಿಗುರಿನಾಗೆ ರಾಜ ಹೆಸರರಿಯ ಎಡೆಂದರಿಯ ಗ್ರಾಮದರಿಯ ಉಡುತ್ತಡಿನೋಗೆ ಓಂಕಾರ ಶಕ್ತಿಯ ಮುದಲ್ವಿಯ ಇಬ್ಬ ಮಹಾದೇವಿ ಅದನ್ನು ಕೇಳಿಬಿಟ್ಟಿತ್ತು. ನೇರ ಹೋಗಿ ಮನೆಗೆ ಹೋಗಿ ಕೇಳ್ತಾರ. ಮನೆಗೆ ಹೋದ ಬಲಿಯೋ ಅಮ್ಮನ ನೋಡ್ಲೆ ಅಮ್ಮ ಆಗುತ್ತಾ ಲಿಂಗ ಪೂಜೆಗೆ ಹೊರಸೆಲ್ಲ ಒಯ್ದವೆ ಅವು ವಾಪಸ್ಸರ ಮಾತಾಡ್ಯಾರ. ರಾಜ ನಿಮಗೆ ಒಂದು ದೊಡ್ಡ ಬಾಕಿ ಸಿಕ್ಕಿತಡದೆ ರಾಜನ ಮದುವೆ ಮಾಡುವ ಒಂದು ಬಾಕ್ಯ ನೀನು ಹೆಣ್ಣು ಸಿಕ್ಕಿತಡದೆ
ಅದನ್ನ ತಾಯಿಗಾರ ಇನ್ನೂ ಉண்மையை தாரும் மதுவை குழாந்தரா ಮದುವೆಗಾಗಿ ಹುಟ್ಲೆ ಒಂದು ಶಕ್ತಿಯ ವಡಿವಾಗ ಹುಟ್ಟಿದ್ದೇವೆ ನಾನಾಗ ಶಿವ ಕೊಡತ ಮದುವೆ ಮಾಡೋದು ಒಂದು ಒಂದೇ ನೆಲೆಗಿದ್ದೇವೆ ಇದು ಶಿವ ಭಕ್ತಿನೋಗಿ ಬುದು ಅಂತ ತನಗಿದ್ದು ಅದನ್ನೇ ದಯಮಾಡಿ ತೊಂದರೆ ಮಾಡಿಬಿಡಿ தனக்கு மதுவு பிரியவே இல்லை நான் வற்புறுத்தி கட்டாயப்படுத்தி அதெல்லாம் கேவஸ்து முடியா இந்த அவ்வப்பா அப்புறம் காலம் கிட்டு இருந்தாலும் எங்கள் விட்டுதேனும் எங்கள் ராஜ காலுக்கு அடம்புலேயே உதனியும் மன்னிச்சு விட்டு முடி எங்கள் மருது முடியும் தேவோ தேவனே விருப்பில்லாத ಒಂದು ಮದುವೆ ಮಾಡಕೂಡದು ಎಂಬುದು ಶಾಸ್ತ್ರವಾಗಿ ಅಡಗ್ತಾನೆ ದಯಮಾಡಿ ಅದನ್ನು ಪಿನ್ಪಟ್ಟಿರಿ ಅಂತೂ ಅಪ್ಪರ ಕಣಿಗೋಡ ತುಂಬಿದ ಗರಗೋಡ ಕಿಯೆ ಹುಟ್ಟಿ ಕಾಲಾಕಿ ಅಡ್ಡ ಬುದ್ದು ಮಂದಿರಿಯ ಕೇಸಿದರು ಮಂದಿರಿಯು ಉಣರ್ದ ಸ್ವಲ್ಪ ಕರುಣೆ ಉಳ್ಳವಕ್ಕದ ಈಸಿಗೆ ಏನಿದ್ದಾಳೆ ನನಗೆ ರಾಜತ ಪುಣ್ಣ ಕೂಸು ಕೇಳ್ತುಟ್ಟ ಅದ್ರಲ್ಲಿ ನಂಗೆ ದೊಡ್ಡವಕ್ಕ ಒಂದು ಆಲೋಚನೆ ಹೇಗೂ ಅಡೆ ಇದ್ದ ಆಲೋಚನೆ ಆಯ್ತಾ ತನ್ನ ಒಯ್ ಪುಂಜಿಬಿಪ್ಪ ಅಂದು ಒಯ್ ಪುಂಜಿಬಿತ್ತಾರ ತಲೆ ಇದು ನೋನೆ ಏನೇ ಹೇಗೆ ತನಗೆ ಮನಸ್ಸಿಗೆ ಹೋಗುದೇ ನಾ ಅರಿಯೇ ಮಂತ್ರಿಯೇ ನಾ ಮದುವೆ ಮಾಡಿ ಹಾಕೋದು ಒಂದ ಐದು ನಾ ಮದುವೆ ಮಾಡಿ ಹಾಕೋದು ಇಲ್ಲ ರಾಜಯ್ಯರು ನಾ ಎಲ್ಲ ಪ್ರಾಣ ಬಿಡ್ತಾ ಇದ್ದಾರೆ ಅತ್ತ ಒಂದು ಇದನ್ನು ಇದ್ದಾರೆ ನಾ ಇನ್ನು ಮದುವೆ ಮಾಡೋದೇ ಇರ್ತಾರೆ ಈಗ ಇನ್ನೂ ಇದೊಂದು ರಾಜಿಗೆ ಒಂದು ಸಂಕಟ அடுத்த மனசை விடுத்திக அக்க ಒಂದು ಸಂಕಟ ಪಪ್ಪನೆ ಹೇಗೆ ಮದುವೆ ಮಾಡಾದಲೆ ನಿಂಗೆ ಮದುವೆ ಇನ್ನೂ ಅವಕ್ಕೆ ಕೇಳಿಸ್ತು ವಿರುಪಿಲ್ಲಾದಲೆ ಒಂದು ಕಟ್ಟಾಯವ ಕುಟಿ ಮದುವೆ ಅವಕ್ಕರ ಅವ್ವ ಅಪ್ಪನ ಸಿರೆ ಹಿಡೀವಿ ಅವಕ್ಕಗ ಜೈಲಿಗೆ ಹೋಗಿ ಅಡಿವಿ ಚಿತ್ರವಾದ ಮಾನ್ಯದ ಹೆಣ್ಣು ಹೇಗಿವಿ ಏನೇನು ಯುಕ್ತಿಯ ಕೈಯಾಳು ಬಿಡಿದ್ರು ಎಲ್ಲ ಮಾಡಿವಿ ಆಗ್ತದೆ ಅದು ಟಿಪಿಕಲ್ ರಾಜನ ಭಾಷೆ ಕಡೆಸಿ ಮುಡಿಯ ಸಮಾಧಾನ ದಂಡ ಬೇರಾದ ಯಾರ ಮುಗಿದ್ರು ಮೊದಲು ಏಕೆ ಇಸಿದ್ರು ಗೊತ್ತಿಲ್ಲ ಈಗ ಹೋದಾರ ಮಂದಿರಿಯ ಈಗ ಭಾವನೆಯೇ ಮಾರಲ್ಲ ಮೊದಲು ಅದೇ ತಾಳ್ಮೋಡ ಮನಪಾನೋಡ ಗೆದ್ರು ಈಗ ಓದೋದೇ ಇದ್ದಾರೆ ಅದೆಲ್ಲ ರಾಜನ ಉತ್ತರವ ನಾ ನೆರವೇರಿಸೋದಕ್ಕಾಯ್ತಾ ಇಲ್ಲಿ ಮಂತ್ರಿಗೆ ಐತೆ ಪಡೆ ವೀರರೋಡ ಬಂತಿದ್ದೆ ನಿಂಗೆ ಬಂದಾರಿಯ ಇಲ್ಲ ನಿಂಗೆ ಎರಡಾವ ಜೈಲಿಗೋಸು ಅಡುಪುದ ಸಿರೆಗೋಸು ಸಿರೆ ದಂಡನೆ ಇಸ್ತು ಒಂದೊಂದು ಜನ ಚಿತ್ರಪದೆ ನಿಂಗೆ ಹಿಟ್ಟು ಕೊಡಕೂಡದೊಂದು ರಾಜನ ಉತ್ತರವು ಆದಿದ್ರು ಈಗ ನೋಡಿವಿ ರಾಜ ತಿಳಿಗಳ ಏಕೀಸ್ಯಾರ ಏನೋ ಮಾಡಲಿ ಅಕ್ಕಮ್ಮ ದೇವಿ ನಿಂಗೆ ಮುಟ್ಟ ಕೊಡ್ತು ಅಲ್ಲ ಒಬ್ಬಗ ಚಿತ್ರಪದೆ ಕೊಡ್ತು ಇದು ಏನಂತ ಇಲ್ಲಿ ಮೊದಲೇ ಅಲ್ಲಿ ಉರ್ಚೋದು ಇದು ರಾಜುರಿಗೆ ರಾಜ ತಂದಿರ ಅಂತ ಅರ್ಥಲ್ಲ ನರಿಗಳು ತಂದಿರ ಮಾಕೆ ರಾಜ ತಂದಿರ ಈ ಬುದ್ಧಿಯಲ್ಲೆಲ್ಲ ಇತ್ತಲ್ಲ ಯೋಚನೆ ಮಾಡ್ರ ಹಾಗೆ ನೇರ ಒಂದು ರಾಜ ತಂದಿರೋನೋಗೆ ಇಲ್ಲಿಯ ತನ್ನವ ಚಿತ್ರವಾದ ಮಾಡ್ಯಾರ ಬಗ್ಸಿಯಾರ ಕೈಗ ಜಗೋಲಿ ಹಾಕಾರ ಅವಾಗ ಬೆಲಂಗಾಕಿ ಕೂಡ್ನೋನೆ ಮಕ್ಕಳೇ ಅಮ್ಮ ಅಲ್ಲಿದ್ಯಾ ಎಲ್ಲವ ಕೇಳ್ತೀಯ ಮಂತ್ರಿ ಎಲ್ಲ ಹೀಗ್ಯಾರ ಆಗ ನೋಡಿಟ್ಟು ಅಡೇ ಈಸು ಕಾಲ எனக்காಗಿ ನವ್ವಪ್ಪ ಇತ್ತ ಕಷ್ಟಪಟ್ಟಾಗ ನವ್ವಪ್ಪ ಇನ್ನೂ ಕಷ್ಟಪಡೋದನ್ನ ಏಸು ಕಾಲಗಳು ಹಿಂಗಾಡ ನಾವು ಹುಟ್ಟಿದೆ ಎನ್ನ ಲಿಂಗ ಭಕ್ತಿ ಒಂದು ಕೊಲೆಗಾಲ ಜಾಸ್ತಿ ಮಾಡುವ ಎನ್ನ ಅವ್ವಪ್ಪ ದೇವರಿದಾಗ ನನ್ನ ಅವ್ವಪ್ಪಗ ಒಂದು ಚಿತ್ರಪದ ಕೊಡುವ ಎಡೆಯನ ಇಬ್ಬನೇ ಅವು ಎನ್ನಾಗತ್ತ ಅವಕ್ಕೆ ಚಿತ್ರಪದಿ ಅನುಭವಿಸಿದ್ದಾರೆ ಮನೆ ಇದನ್ನ ನಾ ಎತ್ತ ಬಿಡ ಹಾಕೋತಂದು ಮಂದಿರಿ ನೋಡಿ ಕೈ ಬಂದು ಅಮ್ಮ ವಾಯುವ್ಯ ಅಯ್ಯ ನಾ ಬಂದೆ ಅಲ್ಲ ಮುಂದೆ ಏನ ಎನಗ ಎಂದೋ ಮಾನಸಿಕವ ನಾ ಪರಂಪರಾ ಶಿವನ ಎನ್ನ ಚೆನ್ನಮಲ್ಲಿಕಾರ್ಜುನ ಮದುವೆ ಮಾಡಿಬಿಟ್ಟೆ ಅಲ್ಲ ನಿಂಗೆ ಈ ಒಡಂಬತ ಬೇಕು ತಿಳಿ ಅದನ್ನು ನಿಂಗೆ ಈ ಒಡಂಬ ಬೇಕು ನಿಂಗೆ ರಾಜಗ ಒಡಂಬ ಬೇಕು ಸರಿ ನಾ ಬನ್ನೆ ಅಲ್ಲಿ ಮೂರು ನಿಬಂಧನೆ ಇದನ್ನ ರೂಲ್ ಈ ನಿಬಂಧನೆ ಇದನ್ನ ನಿಂಗ ಪಿನ್ಪಟ್ರಿ ಇದನ್ನ ಸರಿ ಇದೆ ಇಲ್ಲ ಈ ಮೂರು ನಿಬಂಧನೆ ಏಕೈಸ್ಯ ಏನ ಒಪ್ಪನ ಒಂದು ಮಾಡಬಿಡಿ ಅದೇ ಬಿಟ್ಟು ಬಿಡಿ ಅಲ್ಲೇ ಎನ್ನ ಒಂದು ನಾ ಇದು ಲಿಂಗ ಪೂಜೆ ಮಾಡಿದ್ದಾನೆ ಲಿಂಗ ಪೂಜೆ ಮಾಡುವ ಕಾಲಘಟ್ಟನೋಗೆ ನಿಂಗದಾರು ರಾಜ ಅದಾದ ಗಂಡ ತೊಂದರೆ ಮಾಡವೇ ಕೊಡೋದು ಲಿಂಗ ಪೂಜೆ ಮಾಡಿ ನಿಬ್ಬನೆ ತೊಂದರೆ ಮಾಡವೇ ಕೊಡೋದು ಧ್ಯಾನನೋಗೆ ಲಿಂಗ ನಿಷ್ಠೆಯಾಗಿದ್ದಾನೆ ತೊಂದರೆ ಮಾಡವೇ ಕೊಡೋದು ಎರಡಾவது ಎನಕೊಂಡು ಮಾತಾಡ್ಕೊಡೋದು ತೊಂದರೆ ಮಾಡಿಕೊಡೋದು ಎರಡಾவது ಶರಣರೆಲ್ಲ ಎನ್ನ ತೇಡಿ ಬಂದಾರ ಭಕ್ತರುಗಳೆಲ್ಲ ಯೋಗಿ ಎಲ್ಲ ಅವಕ್ಕ ಬಪ್ಪನೆ ನಾ ಅಲ್ಲಿಯ ಅವಕ್ಕೆ ವಸ್ತ್ರ ಸೇವೆಯೋ ಅನ್ನ ದಾಸೋಹವೋ ಅವಕ್ಕೆ ಪ್ರಸಾದ ಎಲ್ಲ ಎನ್ನ ಕೈಯಾಡ ನೀಕಿ ಕೊಟ್ಟು ಅವಕ್ಕೆಲ್ಲ ಸೇವೆ ಮಾಡನೆ ಅವಕ್ಕೆ ಕೋಡ ಕುಡಿದು ನಾ ಶಿವಭಕ್ತಿ ಪತಿ ನಾ ಮಾತಾಡನೆ ವಿವಾದ ಮಾಡನೆ ಅದು ಆ ಕಾಲಘಟ್ಟದಾಗ ದಾರು ಎಂಗ ಅರೆ ಪಕ್ಕವೇ ಅನುಭವ ಮಂಡಪ ಪಕ್ಕವೇ ಬರಕೊಡೋದು ಮೂರವದು ಎನ್ನ ಅನುಮತಿ ಇಲ್ಲದೆ ನಮ್ಮ ಊಟ ಕೊಡೋದು ಇದು ಮೂರುಗ ಸರಿ ಇದ್ದಲೇ ಅಡತ್ತ 48 ಜನ ನೋಡ್ನೆ ಮೊದಲು ಈ 48 ಜನ ರಾಜ ಎನ್ನ ಕೋಡೆ ಇದ್ದನು ಈ ಮೂರುಗ ಕಟ್ಟುಪಾಡಾಡಿದ್ರೆ ಅಲ್ಲಿ ಹಿಂದಾಡು ನನ್ನ ನೋಡುವ
ಅಲ್ಲ ಇದು ಮುಹೂರ್ತ ನಿಬಂಧನೆ ಅದನ್ನು ನಿಯಮ ಅಂತಂದು ಏಕೀಸ್ಯ ರಾಜಗೇನ 3 ಎಕ್ಕ 300 ಆಗಿ ಪರವಾಗಿಲ್ಲ ತೂಕಿನ ಬಾರಿಗೆ ಹಾಸಕತ್ತ ಅತ್ತಂದಾಗ ರಾಜನ ಮನಸ್ಸತ್ತ 3 ಎಕ್ಕ 300 ನಿಯಮ ಯಾಕಂದ್ರೆ ಇಲ್ಲಿ ಒಂದು ಪ್ಲೇ ಎತ್ತಾಗಿಯೋ ಒಂದು ಯಮುಕರು ಅಂದವನೇ ಅವಕ್ಕೆ ಅಡಿಪಡಿಸಿ ತಾಪದು ಆ ಕಾಲನ ರಾಜರೆಲ್ಲ ಆಗ ಕೂಡ ದಾಸಿ ಕೊಡ ಇಪ್ಪ ಪಡಕಲ್ಲ ತಡದೆ ಅದು ಕ್ಷತ್ರಿಯ ಧರ್ಮ ಅಂದು ಪಿರ್ಕಾಲನಾಗ ಅದು ಪೆರ್ಮೆ ಈಗ ಅದು ಅತ್ತವನೆಲೆ ಅಟ್ಟವನೆ ದಾರ ಬದಲಿ ಪರವಾಗಿಲ್ಲ ನಾ ಮದು ಮಾಡಿ ಅಲ್ಲಿ ಕೂಟ್ಟು ಮದು ಬಿಡಿ ಅತ್ತಂಬ ಎತ್ತಿ ಕೂಟ್ಟು ಮದು ಬಿಡೋದು ಪಕ್ಕದಲ್ಲಿ ಬೀತು ಬಿಡೋದು ಮದು ಮಾಡಿ ಬಿಡೋದು ಈಗ ಅಮ್ಮ ಬಂದ್ಯ ಆ ದೇಹಗ ಒಂದು ಗುಣ ವಿಭಾಗ ಅನ್ನೋಡ್ಲಿ ಒಡಂಬು ವಿಭಾಗ ಅಂಬುದಾದ್ರೆ ಆತ್ಮ ವಿಭಾಗ ಅಂಬುದಾದ್ರೆ ಆ ಒಡಂಬಗ ಒಂದು ವಿಭಾಗ ನಡೆದರ ಈ ಕುಟುಂಬದಿಯ ಈ 3 ನಿಬಂಧನೆಯ ಮನಸಾರ ರಾಜ ಒಪ್ಪಿಬಿಟ್ಟ ಈಗ ರಾಜ 1 ಜನ 2 ಜನ ನೋಡೋಣ ಎಂದು ನೋಡ್ಲಿಯೋ ಅಮ್ಮ ಲಿಂಗವ ಕೈ ನೋವಿತ್ತೇವೆ ಪೂಜೆ ಮಾಡಿರ್ತೇವೆ ಧ್ಯಾನ ನೋವಿತ್ತೇವೆ ಇರ್ತೇವೆ ತಿರಿನ ಒಂದು 4 ಜನ ಕೈದು ಶರಣರೆಲ್ಲ ಬಂದಾರ ಶರಣರ ಶಿವಭಕ್ತಿಯೆಲ್ಲ ಬಂದಾರ ಎಲ್ಲ ಅರಣ್ಮನೆಗೋಸ್ ಬಂದಾರ ತಾಯಿಯ ಅರಣ್ಮನೆಯೇ ನಿಂಗೆ ಮೆಟ್ಟಿದಂತ ಪವಿತ್ರ ಇಟ್ಟ ಅದಕ್ಕೆ ರಾಜಗ ಇದು ಕೋಪ ಬಂದಾರ ಏನಡ ಶಿವಯೋಗಿ ಎಲ್ಲವ ಇಲ್ಲಿ ಹೋಸ್ಬಿಟ್ಟು ಏನೋ ನಾ ಸುತ್ತಿನೋ ಬನ್ನಿ ಇನ್ನೇದು ನೋಡ್ಲಿಯೋ ವದನ ಬಾಳಿನೋ ಗೀರ್ನಿ ಬಣ್ಣು ಜೀವನಾಮವೇನು ತಿರುಟಿ ಮೋಹನ ಹೋಗಗ ಇದ್ದದ್ರಲ್ಲಿ ನಾನು ಒಳ್ಳೆ ಕೋಪ ಬಂದ್ರ ಇಲ್ಲಿ ಕೂಡ ದೋಷ ಕೋಪ ಬರ್ತಾರೆ ಆಯ್ತಷ್ಟು ಮುಗಿದೈತಿ ಇದೆಲ್ಲ ಆರಾಮ ಇದೆಲ್ಲ ನಡೆದ್ರೆ ಸೋಕ ತನಗೆ ಕೋಪ ಎಂದುತ್ತ ಹೆಣ್ಣು ಫ್ರೀ ಆಯ್ತಾರ ಅದಾದ್ರು ಸಹಜವಾಗಿ ಎದ್ದಿದ್ದೇವೆ ಮಾತಾಡೋದು ತನಗೆ ಆಸೆ ಮದು ಬಾಡಿಟ್ಟು ಬಂದ್ಬಿಟ್ಟು ಪಕ್ಕದಲ್ಲಿ ಬೀತಿಟ್ಟು ಮಾತಾಡೋದು ಒಂದು ಇದು ನೋಡಿ ಲಿಂಗ ಪೂಜೆ ಮಾಡಿದ್ರೆ ಲಿಂಗ ಧ್ಯಾನ ಮಾಡಿದ್ರೆ ಲಿಂಗ ನಿಷ್ಠೆ ಇದು ಜನಗೆ ಜಾಸ್ತಿ ಏನೇ ಹೇಳಿದೆ ಈಗೇನು ಮಾಡಿಯಾರ ಯಾವ್ದು ಸ್ವಲ್ಪ ಕಟ್ಟುಕೊಡ್ತದೊಂದು ಲಿಂಗ ಪೂಜೆ ಮಾಡಲ್ಲ ಯಾವ್ದು ತೊಂದರೆ ಮಾಡಿನಿ ಅಂತ ಪುರುಳ ಬುಬ್ಸ್ತು ಅದನ್ನು ಮಾಡುದು ಅದು ಸದ್ದ ಮಾಡೋದಲ್ಲ ಅಮ್ಮ ಎದುರು ಅನುಮತಿ ಕವರ್ ಕೊಡೋದಿಲ್ಲ ಅದು ಸುದ್ದಿ ಸದ್ದ ಇಟ್ಟ ತನ್ನ ಪೂಜೆ ಕೊಡೋದು ಲಿಂಗ ಭಕ್ತಿ ಮಾಡಿನೇ ಇದ್ವಿ ಈಗ ಆ ಮೊದಲ ವಿಷಯವು ಸಕ್ಸಸ್ ಆಗ್ತಿದೆ ಜಯ ಮಕ್ಕಳಿಗೆ 2ನೇ ತೊಂದರೆ ಏನಂದ್ರೆ ಈ ಬಪ್ಪಕ್ಕರೆಲ್ಲ ಗೇಟ್ ಒಳಗೆ ನಿಂತುವ ಇವಕ್ಕೆ ಬಂದಲ್ಲ ತಾನೇ ಇಲ್ಲಿ ಕುಡಿದು ಅಮ್ಮ ಮಾತಾಡಿ ನಿದ್ಯಾ ಗೇಟೋಡ ನಿಲ್ಸಿದ್ದು ಏನು ಮಾಡೋದು ತಂದು ಶರಣರಲ್ಲವ ಶಿವ ಯೋಗಿ ಅಲ್ಲವ ಬರಾದಂಗೆ ಇಲ್ಲಿ ಏನೋ ನಿಮಗೆ ಹಿಟ್ಟಿಕಿನ್ ಬಂದಲ್ವ ಅಲ್ಲಿವೇ ನೋಡಿ ಇಲ್ಲೇ ಹೋಗ್ವಿ ಅಂತಂದ ಅಡಿಸೋಸಿ ಗೇಟ್ ಅಡಿ ದೊಡ್ಡ ದ್ವಾರ ಸೋಸಿ ಕೈ ಸಿಕ್ತಾರ ಈಗ ಅಮ್ಮ ಶರಣರೆಲ್ಲ ಬಪ್ಪಿಲೇಕ ಅಂತಂದು ಕಾತು ಏನೋ ನೋಡಿದ್ರು ಜನ ಬಂದಾರವೇ ಹೇಗೆ ಬಪ್ಪಿಲೆ ಅಂತಂದು ಈ 3ನೇದು ಈ ನಿಬಂಧನೆ ಒಂದು ತನ್ನ ಅನುಮತಿಯಿಲ್ಲದ ಊಟ ಕೊಡೋದು ಎತ್ತಿಯೋ ಈ 3ನೇ ನಿಬಂಧನೆಯ ಅವಕ್ಕ ಕಟ್ಟಾಯಿ ಪಡಿಸಿ ಮಾಡೋದು ಅನ್ನೋದಕ್ಕೆ ರಾಜ ಈ ಸಲ ತಂದಿರವ ಅವಾಸ ಮಾಡಿದ್ದಾರೆ ಆದರೆ ಎದುಗೂ ಸೆಲುಬಡಿ ಆಗಿಲ್ಲ ಅಮ್ಮ ಶರಣರು ಬರಾದ್ರಿ ಇದು ಲಿಂಗ ಧ್ಯಾನ ನೋಗ್ಯೋ ನಮ ಶಿವಾಯ ನಮ್ಮ ಅಂತರವಾದ ಏನಿಲ್ಲ ಚಿಟ್ಟಿ ಜಾಮವ ಯಾವುದು ಹೆಣ್ಣು ಸ್ವಲ್ಪ ಒಯ್ಬೇತಿರವ ಅಂತಂದ್ರೆ ಅದಿಲ್ಲ ಏದೋ ನನಗೆ ಅದೇ ಭಕ್ತಿ ನೋಗಿಯೇ ನಿಷ್ಠೆಯೇ ಇದ್ದಾರೆ ನಿಷ್ಠೆ ಅಂದ್ರೆ ನಿರಂತರ ಮಾಡುತ್ತ ನಿಷ್ಠೆ ಇದು ಒಂದು 6 ಮಣಿ ದಿವಿ ಎಷ್ಟು 10 ನಿಮಿಷಕ್ಕೆ ಪೂಜೆ ಮುಗಿಸಿಟ್ಟು ಸರಿ ಒಬ್ಬ ಬರ್ರಿ ಕಳೆದು ಹೊರಸ ಮನೆಗೆ ಹೋಗೋದು ಇದೆಲ್ಲ ನನಗೆ ಸೌದಿ ಮಾಡೋದು ಪೂಜೆ ಅದೇ ದೇವ್ರ ನೆನಪಿನೋಗಿ ಗೊತ್ತ ನಿಷ್ಠೆ ಅದು ಪೂಜೆಯ ಕಡಂದ ನಿಲೆ ಆ ನಿಲೆನೋಗೆ ಅಮ್ಮ ಹೋಗಿದ್ದಾರೆ ನೋಡಿದ್ರು ಈಗ ಅಮ್ಮ ನೇರ ಹೋಗಿ ಮಂತ್ರಿಸರಿದ್ದಾರೆ ಏನ ನಿಂಗ ಏನಕ್ಕ ನಿಬಂಧನೆ ನಿಂಗೆ ಒಪ್ಪಿದಿ ಹೇಗಿವಿ ಮೊದಲು ಶರಣರು ಬರಲಿ ಇಲ್ಲೀಪ ಪುರುಳ ಇದಿನ ಕೊಟ್ಟನೆ ಅಂತೆ ಇಲ್ಲಿಂದ ಪುರುಳ ಕೊಟ್ಟದಂತ ಈ ರಾಜಗುತ ಪುಣ್ಯ ಶಿವಶರಣರ್ಗ ನಾವು ವಸ್ತ್ರ ಸೇವೆಯೋ ವಸ್ತ್ರದಾನವೋ ಅನ್ನ ಸೇವೆಯೋ ಮಾಡಿ ದಾಸೋಹವೂ ಮಾಡಿದ್ದೆ ಇದೆಲ್ಲ ನಿಂಗೆ ತಡಕು ಕೊಡೋದು ಅಂತದ್ದು ಇದನ್ನು ಏದು ನೀವು ಅಮ್ಮ ಕೋಪ ಬಂದು ನೀವು ಅಮ್ಮ ಇತ್ತೆಲ್ಲ ಮಾಡಲ ನಾ ಒಯ್ನೆ ಅರಣ್ಯ ಬಿಟ್ಟು ಅದನ್ನು ಬಿಟ್ಟು ಮಾಡಿರಿ ಹಿಂಗೆ ಏನು ಮಾಡಿ ಪರವಾಗಿಲ್ಲ ಇಲ್ಲಿಗೆ ರಾಜಕೀಯ ನೋಡಿ ನಾವು ಇದ್ದು ಅಥವಾ ಒಂದು ಇದನ್ನಾಗೆ ಒಪ್ಪಿಯಾರ ಇದು ಓರ 2 ತಿಂಗಳು 48 ಜನ ಕಳೆದು 2 ತಿಂಗಳು ರಾಜಕ ಏನು ಇದು ಚಿಟ್ಟಿ ಹೊರಗದು ಮಂದಿರಿಗೂ ಪಟ್ಟಣ ಮಾರ್ಕೆಟ್ ಕುಳಿದು ತಿಂದರೆ ಅಮ್ಮೆ ಇಟ್ಟರದ್ಗ